ಜೀವನ ಒಂದು ಆತ್ಮದ ಪ್ರವಾಸ. ಆತ್ಮ ಪದೇ ಪದೇ ಹುಟ್ಟಿ ಬರ್ತದೆ. ನಮ್ಮ ಎಷ್ಟೋ ಜನ್ಮಗಳು ಕಲ್ಲ ಮಣ್ಣ ಗುಡ್ಡ ಗವಾರ ಎಷ್ಟೋ ಜನ್ಮ ಆಗ್ಯಾವ, ನಮಗೆ ನೆನಪಿಲ್ಲ. ಕಲ್ಲ ಮಣ್ಣಿನ ಜಗತ್ತು, ಅದರ ಮುಂದಿನ ಜಗತ್ತು ವನಸ್ಪತಿ ಜಗತ್ತು. ವನಸ್ಪತಿಗಳು ಹುಟ್ಟಿ ಬಂದು, ವನಸ್ಪತಿದು ಒಂದು ಬಹಳ ದೊಡ್ಡ ಜಗತ್ತು. ಕೋಟಿ ಕೋಟಿ ವನಸ್ಪತಿಗಳು ಜಗತ್ತನ. ಈ ನಿಸರ್ಗದ ಇಂಥ ವಿವಿಧತೆ ಅದ. ಕೋಟಿ ಕೋಟಿ ಬೇವಿನ ಗಿಡಗಳು ಅದಾವ ಭೂಮಿ ಮೇಲೆ, ಒಂದ್ರಾಗ ಒಂದಿಲ್ಲ. ಒಂದು ಸ್ವಲ್ಪ ಟೊಂಗಿ ಬೇರೆ, ಸ್ವಲ್ಪ ಇದು ಬೇರೆ. ಬರೀ ಹಸಿರು ಬಣ್ಣ, ಅದರೊಳಗೂ ಎಷ್ಟು ಶೇಡ್ಸ್ಗಳು. ಗಿಳಿಬ ಹಸಿರು ಬೇರೆ, ರಬ್ಬ ಹಸಿರು ಬೇರೆ. ವನಸ್ಪತಿ ಜಗತ್ತಾದ ಬಳಿಕ ಪಶುಗಳ ಜಗತ್ತು ಬಂತು. ಪಶುಗಳ ಜಗತ್ತ ಅವು ಎಷ್ಟೋ ಜನ್ಮ ಕಳೆದೆವು ನಾವು, ಲಕ್ಷ ಲಕ್ಷ ಜನ್ಮಗಳು ಕಳೆದೇವಿ. ಮತ್ತ ಅಲ್ಲಿಂದ ಮುಂದೆ ನಮಗೆ ಬಂದೇವು. ನಾವು ಎಲ್ಲಿ ಬಂದೇವಿ? ಮಂಗ್ಯಾನ ಜನ್ಮಕ್ಕೆ ಬಂದೆವು. ಪಶು ಜಗತ್ತಿನೊಳಗೆ ಎಲ್ಲಕ್ಕಿಂತಲೂ ಬುದ್ಧಿವಂತ ಪ್ರಾಣಿ ಅಂದ್ರೆ ಅದು ಮಂಗ್ಯ. ಮಂಗ್ಯ ಬೆಳ್ಕೋತ ಬೆಳ್ಕೋತ ಮತ್ತೆ ಇನ್ನಷ್ಟು ಬುದ್ಧಿ ಬೆಳ್ಕೋತ ಹೋಯ್ತು. ಕೆಲವೊಂದು ಮಂಗ್ಯಗಳ ಬುದ್ಧಿ ಬೆಳೀತು, ಅವು ಬುದ್ಧಿ ಬೆಳೆಸ್ಲಕತ್ತು. ಆ ಮಂಗನಿಂದೇ ಮನುಷ್ಯ ಬಂದ ಅಂತ ವಿಜ್ಞಾನ ಹೇಳ್ತದೆ. ಡಾರ್ವಿನ್ ಹೇಳ್ತಾರ, ಮಂಗನಿಂದೇ ಮನುಷ್ಯ ಬಂದ. ನೀವು ಏನು ಬಳಸ್ಕೋತ ಹೋಗ್ತಿರಲ್ಲ, ಅದು ಬೆಳ್ಕೋತ ಹೋಗ್ತದೆ. ಇದಕ್ಕೊಂದು ಸಾದಾ ಉದಾಹರಣೆ ಕೊಡ್ಲಿ. ಹೊಲ್ದಾಗ ಕೆಲಸ ಮಾಡುವಂಥವ್ರು ಕುಡುಗಿಲ್ ಇರ್ತಾರೆ ನೋಡಿರಿ, ಕುಡುಗಿಲ್. ಆ ಕುಡುಗಿಲ ದಿನಾಲು ಕೆಲಸ ಮಾಡೋದ್ರಿಂದ ಯಾವಾಗಲೂ ಅದು ಥಳ ಥಳ ಹೊಳಿತಿರ್ತದ, ಚೂಪಾಗಿರ್ತದ ಅದರ ಹೆರತ. ಅದೇನೋ ಭಾಳ ದಿವ್ಸ ಇಟ್ಟೇವಂದ್ರೆ ಅದಕ್ಕೆ ಜಂಗ್ ಹತ್ತದ, ಹಾಳಾಗಿ ಹೋಗ್ತದ. ಬಳಸಲಿಲ್ಲ ಅಂದ್ರೆ ಮಂಗಗಳಿಗೆ ಬಾಲದ, ಮಂಗನಿಂದೇ ಮನುಷ್ಯ ಬಂದನ. ನಮಗೆ ಯಾಕೆ ಬಾಲಿಲ್ಲ? ನಾವು ಗಿಡ ಗಿಡ ಹಾರಾಡೋದು ಬಿಟ್ಟೆವು. ಒಂದು ಜಾಗನಾಗ ಮನಿ ಮಾಡ್ದೇವು, ನಾವು ಒಂದು ಗುಡಿಸಲ ಮಾಡ್ದೇವು. ದೇವ್ರಂದ, ಬಾಲ ಬಳಸಲಾಗ್ಯ, ನೀವ ತೆಗೆದು ಬಿಡು. ಬಂದಾಯ್ತದ. ಬಾಲ ಎದಕ್ಕೆ ಕೊಟ್ಟಾನಂದ್ರ ಅದು ಜಿಗಿವತ್ನಾಗ ಬ್ಯಾಲೆನ್ಸ್ ಸಿಗ್ಲತ್ತೇಳಿ ಬಾಲ್ ಕೊಟ್ಟ ನೋಡಿ ದೇವ್ರ. ಅದು ಬಳಸೋದು ಬಂದ್ ಮಾಡಿದ್ರು, ಅದು ಆಯ್ತು. ಬುದ್ಧಿ ಕೂಡ ಬೆಳೆಸೋದು ಬಂದ್ ಮಾಡಿದ್ರಿ, ಅದನ್ನೂ ಕಮ್ಮಕ್ಕೊತ್ ಹೋಗ್ತದಂತ ವೈಜ್ಞಾನಿಕರು ಹೇಳ್ತಾರ. ಇವು ಉಗುರ ಬಹಳ ಮೊದಲು ಓದಿದ್ದು. ಯಾಕಂದ್ರೆ ಕಾಡಿನೊಳಗೆ ಇರ್ತಿದ್ದೆವು, ಆಳ್ಯಾಗ ನಮಗೆ ಚಾಕು ಗುರ್ತಿಲ್ಲ, ಏನೂ ಗುರ್ತಿಲ್ಲ, ಮನಗಂಡು ಹಿಂಗೆ ಗೊತ್ತಿದ್ದು. ಈ ಕಮ್ಮಿ ಹಾಕೋತ ಹೊಂಟಾವ್ ನೋಡ್ರಿ. ಇನ್ನು ಕೆಲವೊಂದು ಸಾವಿರ ವರ್ಷ ಲಕ್ಷ ವರ್ಷ ಆದ ಬಳಿಕ ಉಗುರ್ನು ಹೋತಾವ ಅಂತ ಹೇಳ್ಕತ್ತಾರ. ಯಾಕೆ ಬಳಸಲಾಗಿದವು. ಯಾವುದನ್ನ ಬಳಸಂಗಿಲ್ಲ ಅದು ನಾಶ ಹಾಕೋತ ಹೋಗ್ತದ. ಯಾವುದನ್ನು ಬೆಳೆಸ್ಕೋತ ಹೋಗ್ತೀರಿ ಅದು ಬೆಳ್ಕೋತ ಹೋಗ್ತದ. ಇದು ಬೆಳಿಲಿಕ್ಕೆ ಕಾರಣ ಏನಂದ್ರೆ ಚುರುಕುತನ. ಯಾವ ಮಂಗಗಳು ಚುರುಕಾದು ಅವೇ ಜಾತಿಗಳು ಮನುಷ್ಯ ಆಗಿ ಮರಪಟ್ಟಾವ. ಯಾವ ಮಂಗಗಳು ಬುದ್ಧಿ ಬೆಳೆದಿಲ್ಲ ಅವು ಮಂಗಾಗಿ ಉಳಿದಾವ. ಈಗ ಮನುಷ್ಯ ಆಗಿ ನಾವು ಹುಟ್ಟಿದೆವು. ಮನುಷ್ಯ ಆಗಿ ಹುಟ್ಟಿ ಬರೀ ನಾವು ತಿನ್ನೋದು, ಉಣ್ಣೋದು, ಮಲಗೋದು, ಇದಕ್ಕೆ ಕಂಫರ್ಟ್ ಝೋನ್ ಅಂತಾರೆ. ಕಂಫರ್ಟ್ ಝೋನ್ ಅಂದ್ರೆ ಸುಖಮಯ ಜೀವನ. ನಾವು ಇದನ್ನೇ ಮಾಡ್ಕೋತ ಹೋದ್ರೆ ಮುಂದಿನ ಬೆಳವಣಿಗೆ ಆಗೋದಿಲ್ಲ. ಮತ್ತ ದೇವ್ರನಂತಾನ, ನೀನೋ ಕಲ್ತೇ ಇಲ್ಲ, ಮತ್ತು ನೀ ಅದೇ ಶಾಲೆ ಒಳಗೆ ಕೂಡು, ಅದೇ ಕಕ್ಷದೊಳಗೆ ಕೂಡು, ಮತ್ತ ಅದೇ ಸ್ಟ್ಯಾಂಡರ್ಡ್ದಾಗ ಕೂಡಿಸ್ತಾರ. ನಾವು ಸ್ವಲ್ಪ ಬೆಳವಣಿಗೆ, ಸ್ವಲ್ಪ ಕಲಿಯುವಂಥದ್ದು ಏನಾರ ಬರ್ಲಕ್ಕತ್ತು, ಅವಾಗ ಸಣ್ಣಗೆ ಎತ್ತಿ ನಮಗ ದೇವರ ಮುಂದಿನ ಜನ್ಮದಾಗ ಇಡ್ತಾನ.
ಈಗ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಾನು. ನಿಮಗೆ ಸಂಗೀತ ಭಾಳ ಇಷ್ಟ ಆಗ್ತಿತ್ತು, ಹಾಡಬೇಕನ್ನೋ ಬಯಕೆ ಭಾಳ ಇತ್ತು, ನೀವು ಸಾರಿಗೆ ಸಂಗೀತ ಕಾರ್ಯಕ್ರಮ ಭಾಳ ನೋಡ್ಲಿಕ್ಕತ್ರಿ, ಯೂಟ್ಯೂಬ್ನಾಗೂ ಅದೇ ನೋಡ್ಲಿಕ್ಕತ್ರಿ. ದೇವ್ರೇನಂತಾನ, ಇಷ್ಟ ಹಂಬ್ಲದ ಬಾ ಮಗಳ, ಮುಂದಿನ ಜನ್ಮ ಸಂಗೀತಗಾರನ ಮನೆಯೊಳಗೆ ಜನ್ಮ. ಈ ಜನ್ಮದಾಗ ಬಹಳ ಅಧ್ಯಾತ್ಮ ಕೇಳಕತ್ರಿ, ದೇವರ ನಾಮಸ್ಮರಣೆ ಮಾಡ್ಲಕತ್ರಿ, ಭಜನಾ ಮಾಡ್ಲಕತ್ರಿ, ಎಲ್ಲೇ ಯಾವುದೇ ಸ್ವಾಮೀಜಿಗಳಿದ್ರು ಓಡ್ ಹೋಗ್ಲಕತ್ರಿ, ಬಹಳ ಹಂಬಲ ಮಾಡ್ಲಕತ್ರಿ. ಮುಂದಿನ ಜನ್ಮ ದೇವ್ರಂತಾನ, ಹೌದಾ ಮಗಳೇ, ಮುಂದಿನ ಜನ್ಮ ಎಲ್ಲಿ ಬರ್ತದಂದ್ರ ಎಲ್ಲಿ ಶರಣರ ಪ್ರವಚನ ನಡೀತಾವ, ಯಾವ ಮನೆತನದೊಳಗ ಅಧ್ಯಾತ್ಮದ ಹಂತಲ್ಲಿ ಜನ್ಮ ಸಿಗ್ತದೆ. ನಾ ಹೇಳೋದು ಅರ್ಥ ಆಗ್ತದೆ ನೋಡ್ರಿ. ಹಂಬಲಿಸ್ಕೋತ ಹೋಗ್ಬೇಕು. ನಾವೆಷ್ಟು ಹಂಬಲಿಸ್ಕೋತ ಹೋಗ್ತೀವಿ, ಎಷ್ಟು ದುಡ್ಕೋತ ಹೋಗ್ತೀವಿ, ಅಷ್ಟು ಮುಂದೆ ಚಲೋ ಹಾಕೋತ ಹೋಗ್ತದ. ಈ ನಿಸರ್ಗ ನಮಗ ಸಹಾಯ ಮಾಡ್ಕೋತ ಹೋಗ್ತದ. ಈ ನಿಸರ್ಗ ಇರೋದೇ ಅದಕ್ಕೆ ಅದ. ಇಲ್ಲಿ ಏನಿಲ್ಲ ಹೇಳ್ರಿ, ಜಗತ್ನಾಗ ಎಲ್ಲಾನು ಅದ ನೋಡ್ರಿ. ಒಂದು ಮನುಷ್ಯನಿಗೆ ಬೆಳಿಬೇಕಾದದ್ದು ಏನದ, ಎಲ್ಲ ಅದ. ಸಂಗೀತ ಅದ, ಚಿತ್ರಕಲೆ ಅದ, ಸ್ಪೋರ್ಟ್ಸ್ ಬಗ್ಗೆ ಅದು ಅದ, ಕ್ರಿಕೆಟ್ ಅದು ಇದು, ಎಷ್ಟು ವಿದ್ಯೆಗಳು ರೀ, ಎಷ್ಟು ಜ್ಞಾನ. ಅದ್ರಾಗ ಮುಂದುವರಿಬೇಕು ಅನ್ನೋದು ಬೇಕು. ನೋಡ್ರಿ, ಅವ್ರು ನರಗುಂದದವರು ಸಂಗಪ್ಪ ಹನುಮಸಾಗರ್ ಅಂತ ಹೇಳಿ, ದಿನದಾಗ 1-2 ಸಲ ಫೋನ್ ಬರ್ತಾವ. ಅವರು ಧ್ಯಾನದಲ್ಲಿ ನಾ ಮುಂದುವರಿಬೇಕು. ಗುರುಗಳೇ, ನಾ ಭಾಳ ಧ್ಯಾನ ಮಾಡಾಕತ್ತೀನಿ, ನನಗೆ ಹಾದಿ ತೋರಿಸ್ಕೊಡ್ರಿ. ಧ್ಯಾನದಲ್ಲಿ ಆಸಕ್ತರಾಗ್ಯಾರ, ಧ್ಯಾನಕ್ಕೆ ಹಂಬಲಿಸ್ಯಾರ, ನಾನು ಭೇಟಿ ಆಯ್ತು. ಎಷ್ಟು ಮಜಾ ಅದ ನೋಡ್ರಿ ಇದು. ಕೆಲವೊಂದು ಟೈಮದಲ್ಲಿ ದೇವರೇ ಕನಸಿನಲ್ಲೇ ಬಂದು ಇಂತಿಂತ ಜಾಗದಲ್ಲಿ ಹೋಗು, ಅವರು ನಿನಗೆ ದಾರಿ ತೋರಿಸಿಕೊಡ್ತಾರ, ಹಿಂಗೂ ಆಗ್ತಾವಂತ. ಇಂತಲ್ಲಿ ಹೋಗು, ನಿನಗೆಲ್ಲ ಚಲೋ ಆಗ್ತದ. ಖರೆ ದುಡಿಮೆ ಬೇಕು. ದೃಢದಿಂದ ದುಡಿದವರಿಗೆ ದುಡ್ಡದಷ್ಟೇ ಕೂಲಿ. ಇಲ್ಲಿ ನೋಡ್ರಿ, ನೀವು ಹೆಂಗಿದೆ, ಯಾವುದು ತಲೆಯಾಗ ಹಾಕೊಳ್ಳಲಾಗಿದೆ. 8-10 ಜನ ಇರುವಲ್ಯಾಕ, 4 ಜನ ಇರುವಲ್ಯಾಕ, ಯಾರೂ ಇಲ್ಲ, 2 ಇರುವಲ್ಯಾಕ. ಮಸ್ತ್ ಕೇಳೋದು, ಮಸ್ತವಾಗಿ ತಿಳ್ಕೊಳ್ಳೋದು, ತಿಳ್ಕೊಂಡ ಬಳಿಕ ಥೋಡೆ ಸಂತೋಷ ಆಗ್ತದ. ಗುರುತಾಗಲಾರ್ದ ವಿಷಯ ಗುರುತಾದ ಬಳಿಕ ಬಹಳ ಸಂತೋಷ ಆಗ್ತದೆ, ಬಹಳ ಆನಂದ ಆಗ್ತದೆ. ಜ್ಞಾನ ಅಂದ್ರೆ ಮತ್ತೇನಲ್ಲ, ಹಿಂಗ ಇದು, ಅಯ್ಯೋ ನನಗೆ ಗುರುತೇ ಇದ್ದಿದ್ದಿಲ್ಲಲ್ಲ, ಇದು ಹಿಂಗದ, ನನಗೆ ಗುರುತೇ ಇದ್ದಿದ್ದಲ್ಲ. ಎಷ್ಟು ವರ್ಷಗಳಿಂದ ನೀವು ತುಳಸಿ ಲಗ್ನ ಮಾಡಾಕತ್ತೀರಿ, ಗುರುತೇ ಇದ್ದಿದ್ದಿಲ್ಲ ನಮಗೆ. ಆ ತುಳಸಿ ಗಿಡದಾಗ ಬಾಳ ಕೃಷ್ಣ ತಂದಿಡ್ತಾರ, ಪುರೋಹಿತರು ಹೇಳ್ತಾರ, ತೊಂಬರಿ ಏನಿದು ತುಳಸಿ ಜೋಡಿ ಕೃಷ್ಣನ ಮದುವೆ ಯಾಕೆ ಗೊತ್ತೇ ಇಲ್ಲ. ತುಳಸಿ ಅನ್ನುವವಳು ಹೋದ ಜನ್ಮದಲ್ಲಿ ವೃಂದ ಮಹಾಪತಿವ್ರತೆ. ಆ ಪತಿವ್ರತೆಗೆ ಮೆಚ್ಚಿ ಆ ದೇವರು ಅವಳಿಗೆ ಪವಿತ್ರ ಜನ್ಮ ಕೊಟ್ಟ. ದೇವರೇನಂದ, ಇರುವ ಲೆಕ್ಕ ನೀ ರಾಕ್ಷಸ ಹೆಂಡತಿನೇ ಇರುವ ಲೆಕ್ಕ, ನಿನ್ನ ನಡಾವಳಿಕೆ ಗಟ್ಟ್ಯದ. ಗಂಡ ಹೆಂಗೆ ಇರ್ಲಿ, ನೀ ತಲೆಯಾಗ ಹಾಕೊಂಡಿಲ್ಲ, ನಿನ್ನ ಕಾಯಕ ನೀ ಬಿಟ್ಟಿಲ್ಲ. ಗಂಡ ದುಷ್ಟ ಅದಾನ, ರಾಕ್ಷಸ ಪ್ರವೃತ್ತಿ ಅದಾನ ಅಂತ ನೀ ದಾರಿ ಬಿಟ್ಟಿಲ್ಲ. ಅದಕ್ಕೆ ನಿನಗೊಂದು ವರ ಕೊಡ್ತೀನ ಮಗಳೇ. ಜಗತ್ತಿನ ಒಳಗ ಭೂಲೋಕದಲ್ಲಿ ಎಷ್ಟು ಜನ ಪತಿವ್ರತೆಯರದಾರಲ್ಲ, ಅವರೆಲ್ಲ ನಿನಗ ಪೂಜಿಸಲಿ. ನಿನ್ನನ್ನ ಯಾರ್ಯಾರು ಪೂಜೆ ಮಾಡ್ತಾರ ಅವರು ಪತಿವ್ರತೆ ಗಟ್ಟಿಯಾಗಿ ಉಳಿತದ. ಮತ್ತ ಪ್ರತಿಯೊಬ್ಬರ ಮನೆ ಮುಂದೆ ಆದಲ್ರಿ ತುಳಸಿ ಗಿಡ. ಯಾವ ಜಾತಿಯವ್ರ ಯಾಕಿರಲ್ಯಾಕ, ಯಾವ ಧರ್ಮದವ್ರ ಯಾಕಿರಲ್ಯಾಕ, ತುಳಸಿ ಗಿಡ ಪ್ರತಿಯೊಂದು ಮನೆ ಮುಂದ. ತುಳಸಿ ಗಿಡದ್ದೇ ಪೂಜೆ ಯಾಕೆ ಮಾಡ್ತಾರ? ಕೈ ಕಸದ್ ಯಾಕೆ ಮಾಡಲ್ಲ? ಹೊಲ ತುಂಬಾ ಕೈ ಕಸ ಅದ. ತುಳಸಿ ಗಿಡ ಎಲ್ಲೋ 1,00,000 ಅದ. ಯಾವುದು ಪವಿತ್ರದ
ಅದು ಎಲ್ಲೋ ಲಕ್ಷಕ್ಕೂ ಒಂದಿರ್ತದ. ಹುಡ್ಕೊಂಡು ಹೋಗ್ಬೇಕು ತುಳಸಿ ಗಿಡ, ಎಲ್ಲೂ ಸಿಗಲ್ಲ. ಕೈ ಕಸ ಡಿಗ್ಗಿ ಡಿಗ್ಗಿ ಎಲ್ಲಿ ನೋಡ್ತೀರಿ ಕೈ ಕಸ. ಪವಿತ್ರ ಇದ್ದದ್ದು ಕಮ್ಮಿ ಇರ್ತದ. ವಜ್ರದ ಹಳ್ಳ ಕಮ್ಮದ ಭೂಮ್ಯಾಗ, ಕಲ್ಲ ಮಣ್ಣ ಡಿಗ್ಗಿ ಡಿಗ್ಗಿ ತುಂಬ್ಯದ. ಯಾವುದು ಪವಿತ್ರ ಅದ ಅದು ಕಡಿಮೆ, ಬಹಳ ಕಡಿಮೆ. ತುಳಸಿ ಗಿಡಕ್ಕೆ ಅಷ್ಟ್ಯಾಕೆ ಮಹತ್ವ ಬತ್ತಂದ್ರ 24 ತಾಸು ತುಳಸಿ ಗಿಡ ಕೊಡ್ತದ. ಏನು ಕೊಡ್ತದ? ಆಕ್ಸಿಜನ್ ಕೊಡ್ತದ. ಡಾಕ್ಟರ್ ಏನಂತಾರ 24 ತಾಸು ಕೊಡ್ತದಂತದು. ಉಳ್ಕಿದ ಗಿಡಗಳು ಹಂಗಿಲ್ಲ, 12 ತಾಸು ಅಷ್ಟೇ ಕೊಡ್ತಾವ. ಬೆಳಗ್ಗೆ ಗಿಡದ ಸಾಯಂಕಾಲ ತನ 12 ತಾಸು ಅಷ್ಟೇ ಕೊಡ್ತಾವ. ಕತ್ತಲು ಬಿತ್ತು ಅಂದ್ರೆ ಗಿಡಗಳು ಆಕ್ಸಿಜನ್ ಕೊಡಂಗಿಲ್ಲ. ಗಿಡಗಳು ಕಾರ್ಬನ್ ಕೊಡ್ತಾವ ರಾತ್ರಿ. ಕಾರ್ಬನ್ ಡೈಆಕ್ಸೈಡ್ ಕೊರೋದ್ರಿಂದ ಗಿಡ ತಳಗ ರಾತ್ರಿ ಮಕ್ಕೋಬೇಡ್ರಿ ಅಂತ ಹೇಳ್ತಾರೆ. ಅದು ಆರೋಗ್ಯಕ್ಕೆ ಕೆಟ್ಟದ್ದು. ಹೆಂಗ ಸೈನ್ಸ್ ಅದ. ಖರೆ ತುಳಸಿ ಗಿಡನೇ ಒಂದ್ ಇಂಥ ವಿಚಿತ್ರ ಅದ. ಅದು ಹಗಲು ಎರಳು 24 ತಾಸು ಕೊಡ್ತದೆ. ಹಿಂದಕ್ಕೆ ಮಹಾಪತಿವ್ರತೆಯರು ಎಲ್ಲಿ ತಿರುಗಾಡ್ಲಕ್ ಹೋಗ್ತಿದ್ದಿಲ್ಲ ಊರಾಗ, ಮನೆಯಂದ ಹೊರಗೆ ಬೀಳ್ತಿದ್ದಿಲ್ಲ. ಮನಿ ಗಂಡು ಮಕ್ಕಳು ಬಹಳ ಕಟ್ಟಪ್ಪಣೆಯಾಗಿ ಇಡ್ತಿದ್ರು. ಹಿಂಗಾಗಿ ಮಹಾತ್ಮರು ಏನ್ ಮಾಡೋದು, ಪಾಪ ಅವ್ರಿಗೆ ಆಕ್ಸಿಜನೇ ಸಿಗುವಂತ ಈ ಗಿಡಕ್ಕೆ 4 ಸುತ್ತ ಹಾಕವ. ಜಳಕ ಮಾಡದ ಬಳಿಕ 4 ಸುತ್ತ ಹಾಕು. ಆ ಸುತ್ತ ಹಾಕುವ ನೆಪದಲ್ಲೇ ನಿನಗೆ ಆಕ್ಸಿಜನ್ ಸಿಗ್ಲಿ. ಆಕ್ಸಿಜನ್ ಅಂದ್ರೆ ಏನು? ಪ್ರಾಣವಾಯು. ಈ ಆಕ್ಸಿಜನ್ ಎಷ್ಟು ನಮ್ಮ ಶರೀರ ಒಳಗೆ ಇರ್ತದ ಅಷ್ಟ ಆಲಸ್ಯ ದೂರ ಆಗ್ತದ, ಅಷ್ಟು ಮನುಷ್ಯನಲ್ಲಿ ಹುರುಪು ತುಂಬುತ್ತದೆ. ಮನುಷ್ಯನಲ್ಲಿ ಆಕ್ಸಿಜನ್ ಕಂಬಿತ್ತಂದ್ರೆ ಅವನಿಗೆ ಆಕಳಿಕೆ ಬರಕ್ ಚಾಲು ಆಗ್ತದೆ. ರಾತ್ರಿ ಎಲ್ಲ ಜಾಗರಣೆ ಮಾಡ್ರಿ, ಮನ್ಯಾಗ ಏನೋ ಕಾರ್ಯಕ್ರಮ ಇರ್ತದ ನೋಡ್ರಿ, ಜಾಗರಣೆ ಮಾಡಿರ್ತೀರಿ, ಮರ್ದಿವ್ಸ ಆಕಳಿಕೆ ಯಾಕೆ ಬರ್ತಾವ? ಅಲ್ಲ, ರಾತ್ರಿ ಎಲ್ಲ ಎಚ್ಚರದಿರಿ. ರಾತ್ರಿ ಗಾಳ್ಯಾಗ ಏನದ ಇರಂಗಿಲ್ಲ. ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಇರ್ತದ. ಯಾಕ? ಗಿಡಗಳೆಲ್ಲ ಅದೇ ಬಿಡ್ತಿರ್ತಾವಲ್ಲ, ಕಾರ್ಬನ್ ಮೈಯಾಗ ಹೆಚ್ಚಾಗ್ಯದ ನಿಮ್ಗೆ ರಾತ್ರಿ. ಈ ಶರೀರ ಏನ್ ಅನ್ಲಕತ್ತದ? ಆಕ್ಸಿಜನ್ ಕಮ್ಮಿ ಬಿತ್ತು, ಆಲಸ್ಯ ಬರಕತ್ತು, ಮೈ ಕೈ ನುಸ್ಲಕತ್ತು, ಹುರುಪೆ ಇಲ್ಲ, ಕೆಲಸಗಳು ಹೋಗ್ಲಕ್ ಮನಸ್ಸಾಗಲ್ತು, ಬಾಯಿ ಏನ್ ಮಾಡ್ಲಕತ್ತು? ಏನಂತೀರಿ ಅದಕ್ಕೆ? ಆಕಳಿಸೋದು ಯಾಕ? ಆಕಳಿಸೋದು ಏನಂದ್ರ ಬಾಯಿ ದೊಡ್ಡದಾಗಕತ್ತಿ. ಬಾಯಿ ಯಾಕೆ ದೊಡ್ಡದಾಯ್ತು? ಇನ್ನೂ ಆಕ್ಸಿಜನ್ ಬೇಕಂತ ಹೇಳಕತ್ತದ ಬಾಯಿ. ಇನ್ನ ದೊಡ್ಡದು ಬಾಯಿ ಆ ಮಾಡು, ಇನ್ನ ಬರ್ಲದು ಗಾಳಿ ಕಂಬಿದ್ದದಲ್ಲ ಆಕ್ಸಿಜನ್, ಅದಕ್ಕ ಬಾಯಿ ಹೆಚ್ಚಿಗೆ ತರ್ಲಿಕ್ಕತ್ತು. ಶರೀರ ಸಿಗ್ನಲ್ ಕೊಡ್ಲಿಕ್ಕತ್ತು, ನಿನ್ನಲ್ಲಿ ಆಕ್ಸಿಜನ್ ಕಡಿಮೆ ಆಗ್ಯದ, ಸ್ವಲ್ಪ ಗಾಳಿಯಾಗಿ ತಿರ್ಗ್ಯಾಡಿ ಬಾ, ಸ್ವಲ್ಪ ಪ್ರಾಣಾಯಾಮ ಮಾಡು ಅಂತ ಹೇಳ್ತ. ಸಿಗ್ನಲ್ ಇದು. ಶರೀರ ಏನ್ ಕೊಡ್ತದ? ಹಿಂಗಾಗೈತಿ ನೋಡೋತ್ ಹೇಳ್ತದ. ಎಚ್ಚರಿರು, ಯಾಕೆ ಜಾಗರಣೆ ಮಾಡಿದಿ ಅಂತ ಕೇಳ್ತದ. ಅದಕ್ಕ ರಾತ್ರಿ ಬಹಳ ಜಾಗರಣೆ ಮಾಡಬಾರದು. ಆಕ್ಸಿಜನ್ 24 ತಾಸು ಕೊಡ್ತದೆ. ಯಾವುದು? ಅದಕ್ಕಷ್ಟು ಪವಿತ್ರ. ಮೇಲಾಗಿ ಅದರ ಆತ್ಮನೂ ಬಹಳ ಪವಿತ್ರ ಅದ. ಆ ಗಿಡದ ಆತ್ಮ ಬಹಳ ಪವಿತ್ರ ಅದ. ಸೋಮ್ 2 ತಪ್ಪಲ ತಿಂದು ನೋಡ್ರಿ, ಬಹಳ ಪವಿತ್ರ ಅನಿಸ್ತದ. ಆ ಮಹಾಪತಿವ್ರತೆ ವೃಂದೆಯ ಆತ್ಮನೇ ಆ ಗಿಡದಾಗಿರುವುದರಿಂದ ಅದು ಪೂಜೆ ಮಾಡೋಣ. ಆ ಆತ್ಮ ನಿಮಗ ಒಲಿತದ. ನಿಮ್ಮ ಪತಿವ್ರತ ಅದ ಘಟ್ ಇಡ್ಲಿಕ್ಕೆ ನೋಡ್ತದ. ನಿಮಗ ಆರೋಗ್ಯ ಆಕ್ಸಿಜನ್ ಕೊಡ್ಲಿಕ್ಕೆ ನೋಡ್ತದ. ಅದಕ್ಕೆ ವನಸ್ಪತಿಯ ಪೂಜೆ ಮಾಡೋ ಪದ್ಧತಿ ಬಂತು. ವನಸ್ಪತಿ ಜಗತ್ತಿನೊಳಗೂ ಸಹಿತ ಹೆಂಗ ಮನುಷ್ಯರ ಒಳಗ ಚಲೋ ಮನುಷ್ಯರದಾರ, ದುಷ್ಟರದಾರ, ಜಗಳಗಂಟದಾರ ಕೆಲವೊಬ್ರು. ಅವ ಏನೋಪ್ಪ ಮಾರ ಯಾವಾಗಲೂ ಸಿಡಕೆ ಇರ್ತಾನ, ನಡೆ ಕಡೆ ಅವನ ಜೋಡಿ ಹೋಗೋದೇ ಬೇಡ. ಯಾವಾಗ ನೋಡ್ದ ಕಣಿಗೆ 16 ಗಂಟೆ ಯಾವಾಗ ನಕ್ಕೋತಿರ್ತಾರೇನು? ಹೆಚ್ಚು ನಕ್ಕೋತಿರುವಂತ ಜನ ಸಿಗಲ್ಲ ನೋಡ್ರಿ. ಯಾವಾಗಲೂ ಮಾರಿ ದಮ್ಮೆ ಇರ್ತದೆ.
ನಗು ನಗುತ್ತಾ ಇರುವುದು ಯಾವಾಗ ಬರ್ತದ? ಯಾವಾಗ ನಿಮ್ಮಲ್ಲಿ ಆಕ್ಸಿಜನ್ ಜಾಸ್ತಿ ಅದ, ಯಾವಾಗ ನಿಮ್ಮಲ್ಲಿ ಸತ್ವಗುಣ ಜಾಸ್ತಿ ಅದ, ಯಾವಾಗ ನಿಮ್ಮಲ್ಲಿ ಪವಿತ್ರತೆ ಹೆಚ್ಚಿಗೆ ಅದ, ಅವಾಗ ನಿಮ್ಮ ಹೃದಯ ವಿಶಾಲ ಇರ್ತದೆ. ಎಲ್ಲರ ಜೋಡಿ ಹೊಂದ್ಕೊಂಡು ಹೋಗೋದು, ಎಲ್ಲರನ್ನ ನಿರಾಳವಾಗಿ ಪ್ರೀತಿಸೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇದು ಯಾವಾಗ ಬರ್ತಾವ? ಜಗತ್ತಿನಾಗ ಎಷ್ಟು ಒಳ್ಳೆ ಗುಣ ಅದಾವಲ್ಲ ಅವು ಯಾವಾಗ ಬರ್ತಾವ? ಯಾವಾಗ ನೀವು ಖುಷಿ ಒಳಗಿರ್ತೀರಿ, ಯಾವಾಗ ನೀವು ನಗು ನಗುತ್ತಾ ಇರ್ತೀರಿ, ಅವಾಗ ಯಾವ ಬರ್ತಾವ? ನಗು ನಗುತ್ತಾ ಇರ್ಲಕ್ಕ ಏನು ಮಾಡ್ಬೇಕು ಹಂಗಾರ? ಶರೀರ ಸ್ವಚ್ಛ ಇಟ್ಕೋಬೇಕು, ಶರೀರ ಶುದ್ಧ ಇಟ್ಕೋಬೇಕು, ಮಕ್ಕಳು ಟೈಮಕ್ಕೆ ಬರೋಬ್ಬರಿ ಮಕ್ಕೋಬೇಕು, ಊಟ ಮಾಡೋ ಟೈಮಕ್ಕೆ ಬರೋಬ್ಬರಿ ಉಣಬೇಕು. ಯೋಗಿ ಆದವನು ಬಹಳ ಊಟದಲ್ಲಿ ಲೆಕ್ಕಾಚಾರ ಇಡಬೇಕಂತ ಹೇಳ್ಯಾರ. ಹಿತವಾಗಿ ಉಣಬೇಕು, ಮಿತವಾಗಿ ಉಣಬೇಕು. ಹಿತವಾಗಿ ಮಿತವಾಗಿ ಅನ್ನೋ ಮಂತ್ರ ನೆನಪಿಟ್ರಿ. ಊಟ ಮಾಡುವಂಥದ್ದು ಹಿತವಾಗಿರ್ಬೇಕು, ನಿಮಗೆ ಒಳ್ಳೇದಕ್ಕಾಗಿರ್ಬೇಕು. ಮಿತವಾಗಿ ಬಹಳ ಚಲೋ ಆದತ್ತ ತ್ಯಾಕಿಗಟ್ಲೆ ತಿನ್ನೋದಿಲ್ಲ, ಎಷ್ಟು ಬೇಕಷ್ಟು. ಅವಾಗ ಮನುಷ್ಯ ಯೋಗಿ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ಯಾರ. ನಿದ್ದಿನೂ ಹಂಗೆ ಅದ. ನಿದ್ದಿ ಬಹಳ ಚಲೋ ಆದತ್ತ ಹಗಲತ್ತು ಮಲಗಾಕ ಹೋಗಬೇಡ. ಕೆಲವೊಂದು ಹೆಣ್ಮಕ್ಳು 2-3 ತಾಸು ನಿದ್ದೆ ಹೊಡಿತಾರ ಮಧ್ಯಾಹ್ನ. ಮೈಯಾಗ ಬಜ್ಜು ಬೆಳ್ಯಾಕ ಚಾಲು ಆಗ್ತದೆ, ದಪ್ಪ ಆಗ್ಲಕ್ ಚಾಲು ಆಗ್ತಾರ. ಹಗಲ ಇದಕ್ಕೆ ಮಾಡ್ಯದ, ಕೆಲಸ ಮಾಡಾಕ ಮಾಡ್ಯದ, ರಾತ್ರಿ ನಿದ್ದಿ ಮಾಡಾಕ ಮಾಡ್ಯದ. ಹಿಂಗ ಕತ್ಲು ಬಿತ್ತಂದ್ರ ಯಾವ ಪ್ರಾಣಿ ಪಶು ನೋಡ್ರಿ ಎಚ್ಚರ ಇರಂಗಿಲ್ಲ. ಎಲ್ಲ ಹಕ್ಕಿಗಳ ತನ್ನ ಗೂಡ ಸೇರ್ತಾವ. ಅವು ಹಕ್ಕಿಗಳು ಹೇಳ್ತಾವ, ನಾವು ನಮ್ಮ ಮನೆಗೆ ಹೊಂಟಿವಿ, ನೀವು ನಿಮ್ಮ ಮನೆಗೆ ಹೋಗ್ರಿ ಆರಾಮಿದ್ರಿ. ನಾವು ರಾತ್ರಿಯಾಗ ನಮ್ಮ ಮನೆಯಿಂದ ಹೊರಗೆ ಬೀಳ್ತೀವಿ. ರಾತ್ರಿಯಾಗ ನಾವು ಉದ್ದುದ್ದು ಮೊಬೈಲ್ ತಗೊಂಡ್ಕೊಂಡಿರ್ತೀವಿ ರಾತ್ರಿ ಬಾರಾತನ. ಅವು ಪ್ರಾಣಿಗಳು ಹಂಗ ಮಾಡ್ತಾವೇನ್ರಿ? ಅವು ಲಘು ಮುಕ್ಕೋತಾವ, ಬರೋಬ್ಬರಿ ನಶೀಕನಾಗ ನಾಲ್ಕಕ್ಕೆ ಅದು ಕೋಳಿಗೆ ಹೆಂಗ್ ಗುರ್ತಾತದೋ ಗೊತ್ತಿಲ್ಲ, ಕೂಗುತ್ತದ. ಅದ ಕಡೆ ಗಡಿಯಾರೇ ಇಲ್ಲ, ಹೆಂಗ್ ಕೂಗುತ್ತದೋ ಗೊತ್ತಿಲ್ಲ. ನಮಗೆ ಎಬಸ್ತದ, ಹೇಳ್ರಪ್ಪ. ಹಕ್ಕಿನೂ ಬರೋಬ್ಬರಿ ನಶೀಕನಾಗ 5 ಗಂಟೆಗೆ ಚೂ 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 ಮಾಡಕ್ ಚಾಲು ಮಾಡ್ತ. ಆದ್ರೆ ಆ ಟೈಮಕ್ಕೆ ಹೇಳ್ರಿ ಅಂದಂಗ. ನೀವು ಲಘು ಮುಕ್ಕೊಂಡ್ರೆ ಲಘು ಹೇಳಕ್ ಸಾಧ್ಯದ? ನೀವು ಮಕ್ಕಳೋದೇ ತೊಡ ಮಾಡಿದ್ರಿ ಅಂದ್ರ ಹೇಳೋದೇ ಆಗಲ್ಲ. ಪ್ರತಿಯೊಬ್ಬರ ಮನೆಯೊಳಗೆ ನೋಡ್ತೀನಿ ನಾ 8-9 ತನ ಮಕ್ಕಳೋದು ರೂಢಿನೇ. ಈಗ ಅಂತ ಮನೆಯೊಳಗೆ ನಾವು ಇರೋದ್ರಿಂದ ನಮಗೂ ಅದೇ ರೂಢಿ ಬಿದ್ದು ಬಿಡ್ತದ. ಸ್ವಾಮಿಗಳಿಗೆ ಸಹಿತ ಸಂಘ ದೋಷ ಬಹಳ ಕೆಟ್ಟದ. ಯಾಕಂದ್ರೆ ಅವರು ನೀಡ್ದ ಕರಿ ಉಣ್ಬೇಕಾ, ಭಕ್ತರು ನೀವು ನೀಡ್ದ ಕರಿ ಉಣ್ಬೇಕಲ್ಲ. ನೀವು ರಾತ್ರಿ 10ಕ್ಕೆ 11ಕ್ಕೆ ಕೊಟ್ರೆ ನಾವೇನ್ ಮಾಡ್ಬೇಕು? ಅವ್ರು ಮುಗಾಟ್ಲಿ ತಿನ್ನಬೇಕು. ನಿಮ್ ಜೋಡಿ ನಮಗೂ ಜಾಗರಣೆ ಮಾಡೋದು ರೂಢಿ ಬಿತ್ತು. ನಮಗೂ 9 ತನಕ ಕಣ್ಣು ತೆಗಿಯವಲ್ಲೋ. ಹೆಂಗದ ನೋಡ್ರಿ. ಹೆಣ್ಮಕ್ಳದ್ದವಳು ಬಹಳ ಚುರುಕಿರ್ಬೇಕಂತ, ಬೇಗನೆ ಹೇಳಬೇಕಂತ. ಈಗೆಲ್ಲ ಉಲ್ಟಾ ಪದ್ಧತಿ ಅವ್ರೀಗ. ಗಂಡಗ 1 ಅಕ್ಷರಲೆ ಕರೀದು ಪದ್ಧತಿ ಸಿಟ್ಯಾಗ ಬಹಳ ಅದ. ಹೋಗ ರಮೇಶ, ಬಾ ರಮೇಶ. ಹೌದಲ್ಲ? ಗಂಡನು ಜಿನ್ ಪ್ಯಾಂಟ್ ಹಾಕೋತಾನ, ಹೆಂಡ್ತಿನ ಹಾಕೊಳ್ಕೊತಾಳ. ಈಗ ಹಾಕೋತಾರಲ್ಲ. ಶಾಲೆಗೆ ಹೋಗುವಂತ ಒಂದು ವಿದ್ಯಾರ್ಥಿನಿಗೆ ಇದು ಹಾಕೋಬಾರ್ದಮ್ಮ, ಜಿನ್ ಪ್ಯಾಂಟ್. ಬಹಳ ಫಿಟ್ ಇರ್ತದ, ಗಾಳಿ ಆಡಂಗಿಲ್ಲ. ನಿಮ್ಮವ್ ಕರ್ಕೊಂಡು ಬಾ, ನಾ ಹೇಳ್ತೀನಿ ತಂದೆ. ಇವಳೇ ನೋಡ್ರಿ ನಮ್ಮವ್ವ ಆತ ಹುಡುಗಿ ಅಂದಳು. ಇವಳು ತಂದೆ ನಾನು. ಯಾಕ ಅವಳು ಜಿನ್ ಪ್ಯಾಂಟೆ ಹಾಕೊಂಡ್ ಬಂದಿದ್ದು. ಈಗ ತಾಯಿನೇ ಫಿಟ್ ಆದ ಜಿನ್ ಹಾಕೊಂಡು ಬಂದೆ ಒಳಗೆ. ಇದು ಹೇಳೋದು ಯಾರಿಗೆ? ನಾನು ನಿನ್ನವ್ ಗಟ್ ಕರ್ಕೊಂಬಾರವ ಹೇಳ್ತೀನಿ. ಇಲ್ಲೇ ಆಳಲ್ಲ ನಮ್ಮವ್ವ ತಂದೆ. ಆಕಿ ಜಿನ್ ಪ್ಯಾಂಟ್ ಹಾಕೊಂಡಿದ್ದಿಲ್ಲ, ಲಿಪ್ಸ್ಟಿಕ್ ಹಚ್ಕೊಂಡಿದ್ದ. 80 ವಯಸ್ಸದ ಅಜ್ಜಿ. ಸಿಟಿ ಒಳಗೆ ಇದೆಲ್ಲ ಕಂಡು ಬರ್ತದೆ. ಇನ್ನೊಂದು ವಿಚಿತ್ರ, ಗಂಡ ಅನ್ನುವ ಪ್ರಾಣಿ ಚಹಾ ಮಾಡಿ ತಂದು ಕೊಡ್ಬೇಕು ಹಾಸಿಗೆ ಆಗ. ಅದಕ್ಕೇನೋ ಅಂತಾರಲ್ರಿ, ಬೆಡ್ ಟೀ, ಬೆಡ್ ಕಾಫಿ, ಮುಸುಡಿ ತಿಕ್ಕಿಲ್ಲ. ಜೀವನ ಹ್ಯಾಂಗ ಹಾಕೋತ್ ಹೊಂಟದ ನೋಡ್ರಿ. ಸಾವುಕಾರ್ರಿ ಆದಂಗ ನಮ್ಮ ಮಕ್ಕಳು ಹಾಳಾಲಕತ್ತು. ಹುಡುಗರಿಗೆ ಬಹಳ ಸಾವುಕಾರ್ರಿ ಈಗ.
ಅವಕ್ಕೂ ಒಂದೊಂದು ಸೆಪ್ರೇಟ್ ಖೋಲ್ ಇದಾವ, ಹೌದಲ್ರಿ? ದೊಡ್ಡ ಅಕ್ಕ ಒಂದ್ ಕೋಲಿ ಬ್ಯಾರೆ, ಅಣ್ಣಗೊಂದು ಕೋಲಿ ಬ್ಯಾರೆ, ಅವತ್ರ ಕೋಲಿಯಾಗ ಅವ್ರು ಏನ್ ಮಾಡ್ತಾರ ದೇವ್ರಿಗೆ. ಹಳ್ಳಿ ಒಳಗ ಇಟೇ ಕೋಲ್ ಇರ್ತದ, ಹಂಗೆ ಅವು ಬಿದ್ದಿರ್ತಾವ್ರಿ, ಮಕ್ಕಳಕ್ ಜಾಗ ಇರಂಗಿಲ್ಲ. ಹಳ್ಳಿ ಒಳಗ ಬಹಳ ಪದ್ಧತಿ, ಒಂದೇ ತಾಟ್ನಾಗ ಉಣ್ತಿರ್ತಾರ ಅಣ್ಣ ತಂಗಿ. ಸಿಟ್ಯಾಗ ಹಂಗ ಇರ್ತದಲ್ರಿ ಅಂತಾರ. ಬಡತನ ಒಳಗ ನಮಗ ಕೂಡಿ ತಿನ್ನೋದು ಎಲ್ಲಾ ಚಲೋ ಬುದ್ಧಿ ಬರ್ತದ. ಪ್ರಶ್ನೆಗೆ ನಾವು ಬರೋನು. ನಿನ್ನೆ ಹೇಳ್ತಾ ಇದ್ದೆ ನಾನು, ಪರಮಾತ್ಮನ ಹತ್ರ ಹೋಗಿ ಮುಟ್ಟಬೇಕಾದ್ರ ಎಷ್ಟು ದಾರಿಗಳು? 5 ದಾರಿಗಳು. ಶಾಬಾಷ್, ಹಿಂಗ್ ನೆನಪಿಡಬೇಕು. ಇದಕ್ಕರ ಮುಂದಿಂದೆಲ್ಲ ಬಾಯ್ಪಾಠ, ಹಿಂದಿಂದೆಲ್ಲ ಸಪಾಟ. ಇವು ಪ್ರವಚನಗಳ ಹಂಗಿಲ್ಲ. ತಲೆಗಿಟ್ಕೊಳ್ಳು, ಎಷ್ಟು ಸಾಧ್ಯದಷ್ಟು ತಲೆಗಿಟ್ಕೊಳ್ಳು. ಸುಮ್ಮನೆ ಏನೋ ಹೇಳ್ಬೇಕತ್ತು ನಾ ಬಂದಿಲ್ಲ. ನಾ ಹೇಳಿದ್ದೆಲ್ಲ ಅವ್ರಿಗೆ ಚಂದ ತಿಳಿಬೇಕು, ಸ್ವಲ್ಪನೇ ತಲೆ ಒಳಗ ಉಳಿಬೇಕು. ಬರೀ ತಲೆ ಉಳಿದು ಉಪಯೋಗ ಇಲ್ಲ. ಮತ್ತ ತಲೆ ಅಂದ ಎಲ್ಲಿ ಬರ್ಬೇಕು? ಶಾಬಾಷ್. ಪುಸ್ತಕನಂದ ಎಲ್ಲಿ ಬರ್ಬೇಕು? ಮಸ್ತಕನಾಗ ಬರ್ಬೇಕು. ಮಸ್ತಕದಿಂದ ಮುಂದೆ ಎಲ್ಲಿ ಹೋಗ್ಬೇಕು? ಹಸ್ತಕನಾಗ ಬರ್ಬೇಕು. ಹಸ್ತ ಅಂದ್ರೆ ಕೈಯ ನಡಾವಳಬೇಕು. ಬಂದಾಕ್ರ ಅವಾಗದ್ರ ಅನುಭವ, ಅವಾಗದ ಅಧ್ಯಾತ್ಮದ ರುಚಿ, ಏನು ಸ್ವರ್ಗದಂತ ಅನುಭವ ಇರ್ತದೆ. ಧರ್ಮದ ದಾರಿಯಲ್ಲಿ ನಡೆಯುವವರು, ಅಧ್ಯಾತ್ಮದ ಹಾದಿಯಲ್ಲಿ ನಡೆಯುವವರು ಯಾವಾಗಲೂ ಹಸನ್ಮುಖ. ನಗು ನಗುತ್ತಾ ಇರುವಂತವರೇ ನಿಜವಾಗಲೂ ಧರ್ಮವಂತರು. ನಗುವಂತ ಮುಖ ಯಾರಿಗೆ ಇಷ್ಟ ಆಗಂಗಿಲ್ಲ? ನಿಮ್ಮ ಗೆಳತಿ, ನೆರೆಹೊರೆಯವರು, ಬಾ ತಂಗಿ ಅನ್ನೋಣ, ಮಾಡಿದ್ದೆಲ್ಲ ದಣವು ಹಗರಾಗ್ತದೆ. ಯಾರೇ ಬೇಕು ನಮಗ ದಣವು ಆರ್ಸವ್ರು, ಪ್ರೀತಿಯಿಂದ 4 ಮಾತು ಹೇಳೋರು. ಹೆಣ್ಮಕ್ಳ ಮನಸ್ಸು ತವ್ರ ಮನೆಗೆ ಯಾಕೆ ಜಗತ್ತದ? ಗಂಡನ ಮನೆಯೊಳಗ ಭಾರಿ ಶ್ರೀಮಂತಿಕೆ, ಫ್ರಿಜ್ ಒಳಗಿಂದೇ ತೆಗೆದು ತಿಂತಿರ್ತಾಳ, ಬಾಸುಂದಿ ಪುರಿ ತಿಂತಿರ್ತಾಳ, ಸುಖ ಇಲ್ಲ. ಯಾಕಿಲ್ಲ? ಪ್ರೀತಿ ಇಲ್ಲ. ಗಂಡ ಬೇಕು ಬೇಡದ್ದೆಲ್ಲಾ ತಂದು ಕೊಟ್ಟಾನ, ಮೈ ಮೇಲ ತೊಲಿ ತೊಲಿ ಬಂಗಾರ ಹಾಕ್ಯಾನ. ಏನು ಮಾಡೋದು? ಪ್ರೀತಿಯಿಂದ ಮಾತಾಡಿಸೋದು. ರಾತ್ರಿ 11ಕ್ಕೆ ಬರ್ತಾನ, ಉಂಡೆ ಇಲ್ಲ, ತಿಂದೆ ಇಲ್ಲ, ಕೇಳೋರ್ ಅದಾರ ಯಾರೀಗ? ಸುಮ್ಮನೆ ಬಂದು ಗಂಡ ಎಷ್ಟು ಕೆಲಸ ಮಾಡ್ತೀಯಲ್ಲ, ಉಂಡಿದೋ ಇಲ್ಲೋ, ಇಷ್ಟು ಕೇಳಿದ್ರೆ ಹೆಂಗದ ಅನುಭವ? ಊಟ ಮಾಡೋದಕ್ಕಿಂತಲೂ ಹೆಚ್ಚಾಯ್ತು, ಹೊಟ್ಟೆ ತುಂಬದಂಗಾಯ್ತು. ಈ ಜಗತ್ತಿನಲ್ಲಿ ನಿಜವಾದ ಊಟ ಅಂದ್ರೆ ಪ್ರೇಮದ ಊಟ. ಪ್ರೇಮದ ಹಿಂದ ತೃಪ್ತಿ ಅದ, ಪ್ರೇಮದ ಹಿಂದ ಸಂತೋಷ ಅದ. ಅದಕ್ಕೆ ಹೆಣ್ಮಕ್ಳ ಮನಸ್ಸು ಯಾವಾಗ್ಲೂ ತವ್ರ ಮನೆ ಕಡೆ. ಗಂಡನ ಮನೆ ಎಷ್ಟೇ ಸಿರಿವಂತೆ ಹಾಕಿದವ ಲೆಕ್ಕ ಮನಸ್ಸು ಹತ್ತೋದಿಲ್ಲ. ತವ್ರ ಮನೆಗೆ ಬಂದಳು, ನನ್ನ ತಮ್ಮ ಬರ್ತಾನ ಕರಿಲಿಕ್ಕೆ, ಪಂಚಮಿ ಹಬ್ಬ ಬಂತು, ಬಾಕಲ ಕಡೆ ಮನಸ್ಸು ಯಾವಾಗ್ಲೂ. ಯಾವಾಗ ಬರ್ತಾನ ನನ್ನ ಅಣ್ಣ? ಮನೆಗೆ ಬಂದು ಯಾವಾಗ ತಾಯಿಗೆ ನೋಡ್ತಾಳ, ದೂರದಿಂದ ಓಡಿ ಬಂದು ತಬಕೊಳ್ತಾಳ, ಏನದ ತೃಪ್ತಿ. ತಾಯಿಯ ಹೃದಯ ಮರ ಮರ ಆದಂಗ ಹಿಗ್ಗಿ ಹಿರಿಕಾಯಿ ಆಗ್ತಾಳ ತಾಯಿ. ತವರ ಮನೆಯೊಳಗೆ ಏನದ ಊಟ? ಬರೀ ಚಟ್ನಿ ರೊಟ್ಟಿ ಅದ. 4 ದಿವ್ಸ ಹೆಂಗ ಧಮ್ ಆಗ್ತಾಳ, ಮಾರಿಗ ಬಣ್ಣ ಬರ್ತದ. ತಾಯಿ ಏನು ಬಹಳ ಭಾರಿ ಭಾರಿ ತಿನ್ನಿಸ್ತಾಳೇನೋ? ಅಕ್ಕಿ ತಿನ್ನಿಸೋದು ಚಟ್ನಿ ರೊಟ್ಟಿನೇ, ಖರೆ ಅದ್ರ ಒಳಗ ಪ್ರೇಮ ತುಂಬಾಳ ತಾಯಿ. ಪ್ರೇಮ ಇಲ್ಲದ ಜೀವನ ಏನು ಮಾಡುತ್ತೋ? ಯಾ ಜೀವನದಲ್ಲಿ ಪ್ರೇಮವೇ ಇಲ್ಲ, ಏನು ಮಾಡೋದು? ಸದಾ ಗುಡಿಸಲೇ ಇರುವ ಲೆಕ್ಕ, ಸದಾ ಗುಡಿಸಲ. ಮನೆಯೊಳಗೆ ಏನೂ ಇಲ್ಲ, ಕಾಳಜಿ ಮಾಡುವಂತ ಗಂಡ. ಅಣ್ಣನ ಸರಿ ಕಾಳಜಿ ಮಾಡ್ತಾನ,
ಹೆಂಗ ಅವಳ ಮನಸ್ಸಿನೊಳಗೆ ಎಷ್ಟು ಆನಂದ ಇರ್ತದೆ. ಸುಮ್ಮನೆ ಒಬ್ಬ ಸಾದಾ ರೈತ ದಿನ ತುಂಬ ಹೊಲದಾಗ ದುಡುದ, ಮೈ ತುಂಬ ಬೆವರು ಸುರಿಸದ, ಬೇವಿನ ಗಿಡದ ತೆಳಗ ಆರಾಮಾಗಿ ಕೂತ, ಹೆಂಡತಿ ಕಟ್ಟಿ ಕೊಟ್ಟಿರುವಂತ ಬುತ್ತಿ, ಏನದ ಬುತ್ತಿ ಒಳಗ, ಬುತ್ತಿಯ ಪವಾಡ, ಅದರೊಳಗೆ ಏನು ಕಟ್ಟ್ಯಾರ? ಒಂದು ಒಣ ರೊಟ್ಟಿ, ಚಟ್ನಿ ಅದ, ಎಲ್ಲೋ ಗಿಡದ ಟೊಂಗಿಗ ಕಟ್ಟಿರ್ತಾರ. ಮಣ್ಣಾಗಿ ಮಣ್ಣಾಗಿ ದುಡಿತಾನ ರೈತ, ಮಧ್ಯಾಹ್ನದ ತಿಂತ. ಎಷ್ಟು ಸಾದಾ ಜೀವನ. ಬುತ್ತಿ ಬೆಚ್ಚದ ತಕ್ಷಣ ಹೆಂಡತಿಯ ನಗುಮುಖ ಕಂಡತ್ತು ರೊಟ್ಟಿ ಒಳಗ. ಯಾಕ? ಪ್ರೇಮದಿಂದ ಕಟ್ಟ್ಯಾಳ, ಪ್ರೀತಿಯಿಂದ ಉಂಡಾನ. ಹೊಲದಾಗ ಕೂತು ಮಸ್ತ ಉಂಡು ನೋಡಬೇಕು. ಭೂಮಿ ತಾಯಿ ಎಂಥದ್ದು ಕಲ್ಸ್ಯಾಳ. ಒಬ್ಬ ರೈತನಿಗ ಭೂಮಿ ತಾಯಿ ಎಂಥದ್ದು ಕಲ್ಸ್ಯಾಳ. ಎಲ್ಲಿ ಸಾಲಿಗೆ ಹೋಗಿಲ್ಲ, ಬರ್ಯಾಕ ಬರಂಗಿಲ್ಲ, ಓದಾಕ ಬರಂಗಿಲ್ಲ, ಮನಸ್ಸೆಂಥದ್ದು ಹಸನದ ರೈತಂದು. ಚಟ್ನಿ ರೊಟ್ಟಿನೇ ತಿನ್ನುವತ್ನಾಗ ಎಷ್ಟು ಜನರಿಗೆ ಕರಿತಾನ, ಎಷ್ಟು ಪ್ರೀತಿಯಿಂದ ಉಣಿಸ್ತಾನ. ನೋಟ್ ಬುಕ್ ಪೆನ್ ತಗೊಂಡು ಬರದಿಲ್ಲ ರೈತ, ಈ ಭೂಮಿ ಮೇಲೆ ಗೆರಿ ಹೊಡೆದಾನ, ನೇಗ್ಲಾಡ್ಸ್ಯಾನ. ಭೂಮಿ ತಾಯಿಯ ಪ್ರೇಮದೊಳಗ ಸಾನ್ನಿಧ್ಯದೊಳಗ ಬೆಳೆದಾನ. ಭೂಮಿ ತಾಯಿಯ ದೊಡ್ಡ ಗುಣ ಬಂದದ. ಈ ಧರಿತ್ರಿ ಎಂಥ ಜಗತ್ತದ ತಾಯಿ ಅವಳು. ಆ ರೈತ ಮಸ್ತಾಗ್ಯದ ತಿಂದು ಸುಮ್ಮನೆ ಹೊಲ್ದಾಗ ಹೋಗಿ ತಿಂದು ನೋಡ್ರಿ, ಅದ್ರ ಆನಂದ ಹೆಂಗಿರ್ತದೆ. ದಿನ ತುಂಬ ಕೆಲಸ ಮಾಡು. ಯೇಸು ಹೇಳ್ತಾನ, ತಪ ತಪ ಮೈಯಾಗ ಬೆವರು ಬರು ತನಕ ರೊಟ್ಟಿ ತಿನ್ಬೇಡಪ್ಪ. ನಮಗ ಊಟ ಯಾಕೆ ರುಚಿ ಹತ್ತಲ್ಲಾಗ್ಯದ? ದುಡಿಯಲ್ಲಾಗಿದ್ದೇವೆ ನಾವು. ಬರೀ ಮಲಗೋದು ಎಲ್ಲ ಕೂತರ್ಲೇಬೇಕು. ಊಟಿ ಹೆಂಗ ರುಚಿ ಹತ್ತಬೇಕು? ಮಸ್ತಾಗಿ ಹೊಲದಾಗ ದುಡಿ. ತುರ್ಗಾಯಿ ರಾಮಣ್ಣ ಎಂಥ ಮಾತನ್ನ ಹೇಳ್ತಾನ. ತುರ್ಗಾಯಿ ರಾಮಣ್ಣ ಬಹಳ ದೊಡ್ಡ ರೈತ. ಅವನು ಹೇಳ್ತಾನ, ಹೇ ಮನುಷ್ಯನೇ, ಮಸ್ತಾಗಿ ದುಡಿಲಿಕ್ಕೆ ಕಲಿ. ಮೊದಲ ಸ್ವಲ್ಪ ಮನಸ್ಸು ಈ ಶರೀರಕ್ಕೆ ಮಸ್ತಾಗಿ ದುಡಿ. ಭೂಮಿ ತಾಯಿಯ ಗೆಳತನವನ್ನು ಮಾಡು. ರೈತ ಎಂದರೆ ಕಲಬರಿಕೆ ಮಾಡ್ಯಾನೇನು? ಯಾರಿಗ ಮೋಸ ಮಾಡ್ಯಾನೇನು? ಸಾದಾ ಬಟ್ಟೆಗಳು ಹಾಕೊಂಡಾನ. ಏನು ಭೂಮಿ ತಾಯಿ ಕೊಟ್ಟಾಳ, ಮಾರ್ಕೆಟ್ನಾಗ ಬಂದು ಸುಮ್ಮನೆ ಮಾರ್ಯಾನ. 10 ರೂಪಾಯಿ ಮೆಂತಿ ಪಲ್ಲೆ ನಾವು ಜೀಕೇರಿತನ ಮಾಡಿ 5 ರೂಪಾಯಿಗೆ ಬೇಡುದು ಸುಮ್ಮ ಕೊಟ್ಟು ಹೋಗ್ಯಾನ. ಕಿರಾಣಿ ಅಂಗಡಿಯಾಗ ಹೋಗಿ ಅನ್ಬೇಕು, ಪಾರ್ಲೇಜಿ ಬಿಸ್ಕೆಟ್ ಅವ್ರು 10 ರೂಪಾಯಿ ಹೇಳಿದ್ರ 5 ರೂಪಾಯಿ ಕೊಡು ಅಂತೀರೇನು? ರೈತನ ಬಲ್ಲಿ ಯಾಕೆ ಶಾಣತನ ಯಾಕೆ ಬರ್ತದ ಗೊತ್ತಿಲ್ಲ. ಈ ಜಗತ್ತಿನೊಳಗ ಜಗತ್ತಿಗೆ ಅನ್ನ ನೀಡುವಂತ ರೈತ ಎಷ್ಟು ಸಾದಾ. ಯಾಕ? ಭೂಮಿಪುತ್ರ ಅವರು. ಭೂಮಿ ತಾಯಿ ಅಂಥದ್ದು ಕಲಶಾಳ ಅವನೀಗ. ಏನು ಸ್ವಾದ. ತುತ್ತು ತಿಂದಂಗ ಭೂಮಿ ತಾಯಿ ಅಂತಾಳ, ತಿನ್ನು ಮಗು, ನಿನ್ನ ನಾಲಿಗೆಗೆ ನಾನು ರುಚಿ ಕೊಡ್ತೀನಿ ಮಗು, ನಿನ್ನ ನಾಲಿಗೆಗೆ ನಾನು ಸ್ವಾದ ಕೊಡ್ತೀನಿ. ಸುಮ್ಮನೆ ಹೊಲದೊಳಗ ಕೈಯಾಗ ರೊಟ್ಟಿ ಹಿಡಿದು ತಿಂದು ನೋಡ್ರಿ, ಏನು ಅಮೃತ. ಮತ್ತೊಂದು ಉಳ್ಳಾಗಡ್ಡಿ ಇರ್ತದ, ಅದ ಹೋಳ್ಲಕ್ಕ ಅಲ್ಲೇನ್ ಇರಂಗಿಲ್ಲ. ಒಂದು ಗುದ್ದಿ ಬಿಟ್ಟ ಮಸ್ತ್ ಚಟ್ಟಿ ರೊಟ್ಟಿ ಉಳ್ಳಾಗಡ್ಡಿ ಹೊಲ್ದಾಗ ಎಂಥ ತಂಪಾದ ಒಂದ್ ತೆಂಬಿಗೆ ನೀರು ಕುಡ್ದ ಆರಾಮ್ ಮಲಗದ. ಎಲ್ಲಿ ಮಲಗ್ಯಾನ? ಮಣ್ಣಿನ ಒಳಗ ನಿದ್ರಿ. ತೆಲಗಿಂಬಿಗ ಮುಳ್ಳು ಹೆಂಟಿ ಅದ, ಮೈನೇ ಮರ್ತಾನ. ಇಂಥ ನಿದ್ದಿ ಯಾ ಸಾವುಕಾರಗ ಬಂದದೇನು? ಎಷ್ಟು ಮಸ್ತ್ ಮಲಗ್ಯಾನ. ಯಾರು ಆನಂದವಾಗಿ ಮಲಗುತ್ತಾರಲ್ಲ ಅವರು ಯೋಗಿಗಳು ಈ ಜಗತ್ತಿನ ಒಳಗ. ಪವಿತ್ರ ಮನಸ್ಸಿದ್ದವ್ರಿಗೆ ಅಷ್ಟು ಆರಾಮ ನಿದ್ರಿ ಬರ್ತದ. ಮನಸ್ಸಿನ ಒಳಗ ಪಾಪಿದ್ರ ನಿದ್ದೆ ಬರುದಿಲ್ಲ.
ಹೆಂಗ ಮಲಗ್ಯಾನ ಭೂಮಿ ಪುತ್ರ, ಹೆಂಗ ಮಲಗ್ಯಾನ, ಎಲ್ಲವೂ ಮರ್ತಾನ. ಎಲ್ಲವೂ ಮರೆಯೋದೇ ಒಂದು ಯೋಗ, ನಿಶ್ಚಿಂತಾಗಿರುವುದೇ ಒಂದು ಧ್ಯಾನ. ಒಂದು ಯೋಗಿಯ ಸಮಾಧಿ ಬೇರೆ ಅಲ್ಲ, ಒಬ್ಬ ತಪಸ್ವಿಯ ಧ್ಯಾನ ಬೇರೆ ಅಲ್ಲ, ಆ ರೈತನ ನಿದ್ರೆ ಬೇರೆ ಅಲ್ಲ. ಭೂಮಿ ತಾಯಿ ಅಂಥದ್ದು ಕೊಟ್ಲು ನಿದ್ರೆ. ಸುಮ್ಮ ಹಿಂಗೆ ಕಣ್ಣೆ ರೆಪ್ಪೆ ಮುಚ್ಚಿ ಬಿಟ್ರೆ ಸ್ವರ್ಗದಂಥ ಅನುಭವ. ಮಲಗಬೇಕು ಮನುಷ್ಯನೇ, ಆರಾಮ್ ಮಲಗು. ಆರಾಮ್ ಮಲಗುವಂತ ಕೆಲಸ ಮಾಡು, ಪಾಪದ ಕೆಲಸ ಮಾಡಬೇಡ. ಪಾಪದ ಕೆಲಸ ಮಾಡದಿ ನಿದ್ದೆ ಹದಗೆಡತದ. ನಿದ್ದೆ ಕೆಡ್ತಿತ್ತಂದ್ರ ಪಕ್ಕಾ ತಿಳ್ಕೋ, ಮಾಡಬಾರ್ದ ಮಾಡಾಕತ್ತಿದಿ. ಆನಂದ ಮಲಗು. ಅದೇ ಹೊಲದ ಬಾಜುಕ್ಕ ದೊಡ್ಡ ಸಾಹುಕಾರ, 4 ಅಂತಸ್ತಿನ ಮನೆ ಇತ್ತು. 4ನೇ ಅಂತಸ್ತಿನ ಮೇಲೆ ಬಂಗಾರದ ಮಂಚ, ಅದರ ಮೇಲೆ ಗಾದಿ ತರ್ಸಾನ, ಜರ್ಮನ್ದಿಂದ ತರ್ಸಾನ, ಡನ್ಲಪ್ಪದ ಗಾದಿ. ಹಿಂಗ್ ಕೂತ್ರ ಹಿಂಗ್ ಒಳಗೆ ಹೋಗ್ಬೇಕು ಅಂತ ಗಾದಿ. ಎಲ್ಲವೂ ಮಾಡ್ಯಾನ. ನಿದ್ದೆ ಬರಬೇಕಲ್ಲದ, ಏನು ಮಾಡೋದು? ನಿದ್ದೆ ಬರ್ಲಿಲ್ಲ ಅಂದ್ರೆ ಮಾಡೋದೇನ್ ತಗೊಂಡು? ಜೀವನ ಎದಕ್ಕದ? ಚಂದಾಗಿ ಉಣ್ಣಾಕ, ಮಸ್ತಾಗಿ ನಿದ್ದೆ ಮಾಡಾಕ ಜೀವನದ. ಒಂದ್ ಹೆಣ್ಮಗಳು ಬೆಳಗ್ಗಿಡದ ಸಾಯಂಕಾಲ ತನ ಬರೀ ಅಡಿಗೆನೆ ಮಾಡಿದಳು, ತರಹ ತರಹದ ಪಕ್ವಾನ್ನಗಳು ಮಾಡಿದಳು. ಸಾಯಂಕಾಲ ತನ ಅಡಿಗೆ ಮಾಡ್ಯಾಳ, ಉಣ್ಲೇ ಇಲ್ಲ. ಅಡಿಗೆ ಮಾಡೋದು ಎದಕ್ಕ? ಉಣ್ಣಾಕ. ಉಣ್ಲೇ ಇಲ್ಲ. ಆ ಬಳಿಕ ಏನ ರಾತ್ರಿ ಹಾಸಿಗೆ ಹಾಕ್ಲಿಕ್ಕೆ ಚಾಲು ಮಾಡಿದಳು, ಬೆಳಗ್ಗೆ ತನ ಹಾಸಿಗೆ ಹಾಸ್ಯಾಳ, ಮಲಗಲೇ ಇಲ್ಲ. ಹಂಗ ನಮ್ಮ ಜೀವನ. ಸುಮ್ಮನೆ ಮಾಡೋ, ನಾಳೆಗೆ ಬದುಕ್ತೇವೆ ಸುಖದಿಂದ. ಹಂಗಾದಕ್ರ ಸುಖದಿಂದ ಬದುಕ್ತೇವೆ. ಹಿಂಗಾದ್ರೆ ನಾನು ನಿಶ್ಚಿಂತ ಬದುಕ್ತೇವೆ. ಅದೊಂದು ಆಗೋದಿಲ್ಲ, ನಮಗೆ ಜೀವನದಾಗ ಸುಖನೇ ಸಿಗೋದಿಲ್ಲ. ಜೀವನ ಸುಖಿ ಆಗ್ಲಿಕ್ಕೆ ಇದು ಪರಮಾತ್ಮನ ಧ್ಯಾನ. ಇವೇನು 4 ಮಾರ್ಗಗಳು, 5 ಮಾರ್ಗಗಳು ಹೇಳಿದೆ ನಾನು. ಮೊದಲನೇದ್ದು ಯಾವುದು? ಕರ್ಮಯೋಗ. ಕರ್ಮಯೋಗ ಯಾರಿಗದ? ಕೆಲಸ ಕೆಲಸ ಅಂತ ಯಾರು ಬಾಳ ಬಡ್ಕೋತಾರ, ಗುರು ನೋಡ್ತಾನ. ಬರೀ ಕೆಲಸ ಅಂತಾಳಲ್ಲ ಇವಳು, ಮಾಡವ. ಗುರು ಅಂತಾನ ಕೆಲಸ ಮಾಡು. ಕರೆ ಹೆಂಗ ಮಾಡು? ಮಗಳೇ, ಇಂಥ ಕೆಲಸ ಮಾಡು, ಆ ಕೆಲಸನಿಂದ ನಿನ್ನ ಮನಸ್ಸಿಗೆ ತಾಪಾಗಬಾರದು. ಆ ಕೆಲಸನಿಂದ ನಿನ್ನ ಮನಸ್ಸಿನಾಗ ಗದ್ದಲ ಏಳಬಾರದು. ಜಗತ್ತಿನಾಗ ಅಂತ ಕೆಲಸನೂ ಅದಾವ, ಗದ್ದಲ ಎಬಸುವಂಥ ಕೆಲಸಗಳು. ಕೆಲವೊಂದು ಕೆಲಸಗಳು ಮನಸ್ಸು ತಂಪು ಮಾಡ್ತಾವ. ಮನೆಯೊಳಗ ಮಸ್ತ್ ಕಸ ಗುಡ್ಸಾಕತ್ತಾಳ, ಕೆಲಸ ಕಸ ಗುಡಿಸುವಂತ ಕೆಲಸ. ಅವಾಗ ಅಲ್ಲೇ ಕಸ ಒಕ್ಕೋತೆ ಬರ್ತಾರ. ನಿಮ್ಮನೆಗೆ ಯಾರೋ ಇರ್ತಾರ, ಚಲ್ಕೋತೆ ಬರ್ತಾರ. ಹಿಂಗ್ ಹುಡುಕೋತ ಹೊಂಟಾಳ, ಹಿಂದಿಂದ ಚಲ್ಕೋತ ಬರಕತ್ತಾರ. ಬಹಳ ತಲೆಯಾಗ ಹಾಕಬೇಡ ಮಗಳೇ. ಗುರು ಅಂತಾನ, ನಿನ್ನ ಕಾಯಕ ಏನು? ಕಸ ಗೂಡಿಸೋದಷ್ಟೇ. ಇದು ಸ್ವಚ್ಛೇ ಉಳಿತದ. ಇಲ್ಲಿ ಯಾರು ಕಸ ಚೆಲ್ಲೋದೇ ಇಲ್ಲ. ಇದೇನು ತಲೆಯಾಗ ತರಬೇಡ ಮಗಳೇ. ಇದು ತಲೆಯಾಗ ಬಂತು, ಮತ್ತ ತಾಪ ಚಾಲು ಆಯ್ತು. ಇವ್ರಿಗೆ ಎಷ್ಟು ತಿಳಂಗಿಲ್ಲೇನು? ನಾ ಸ್ವಚ್ಛ ಮಾಡ್ಲಕತ್ತಿದ್ ನಿಮ್ ಕಣ್ಣಿಗೆ ಕಾಣಿಸಂಗಿಲ್ಲೇನು? ತೆಲಿಗೆ ಎದ್ದುತ್ತ ತಾಪ. ಮನೆ ಸ್ವಚ್ಛ ಆಗ್ಯದ, ತಲೆಯಾಗ ಕೆಸ ಬಿತ್ತು. ಹೊರಗೆ ಒಂದ್ ಪತ್ತಿಗೆ ಕಸ ಇರುವಲ್ಯಾಕ ನಿನ್ ತಲೆಯಾಗ ಕಸ ಇರಬಾರ್ದು. ಎಷ್ಟು ಚಂದದ. ಸುಮ್ಮನೆ ಕಸ ಗೂಡಿಸೋದು, ಸುಮಾರಾಮಿರೋದು. ನೀವು ಚೆಲ್ತೀರಿ, ಚೆಲ್ರಪ್ಪ. ನೀವು ಚೆಲ್ಲಿ ಚೆಲ್ಲಿ ದಣಿರಿ, ನಾ ಕಸ ಗೂಡಿಸಿ ಗೂಡಿಸಿ ದಣಿತೀನಿ ಅಂದ್ರು ನಕ್ಕೋತ ಕಸ ಗೂಡಿಸ್ತೀನಿ ನಾನು. ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಏನಂತಾರ ಅದಕ್ಕ? ಕರ್ಮಯೋಗ. ಸುಮ್ನೆ ಮಾಡೋದು, ತಲೆಯಾಗ ಹಾಕೊಳ್ಳೋದಿಲ್ಲ ಯಾವುದು. ಹಿಂಗೊಬ್ಬ ಸ್ವಾಮೀಜಿ ಇದ್ರು. ಸಮಾಜದೊಳಗೆ ಯಾರು ಶರೆ ಕುಡಿಬಾರ್ದು, ತಂಬಾಕ ತಿನ್ನಬಾರ್ದು ಅಂತ ಅವ್ರ ಹಠ. ನಾವೇನು ಸುಮ್ಮನೆ ಹೇಳಿ ಹೋಗ್ಬಿಡ್ತೇವೆ, ಭಾಳ ತಲೆಯಾಗ ಹಾಕೊಳ್ಳಲ್ಲ. ಅವ್ರು ಹಂಗಿದ್ದಿದ್ದಿಲ್ಲ. ಪ್ರವಚನ ಆದ ಬಳಿಕ ಜನರಿಗೆ ಬೈಯವ್ರು, ಮನಿಗೆ ಹೋಗವ್ರು, ಇವತ್ತು ಕುಡ್ದಿ ಏನಪ್ಪಾ ಅಂತ ಕೇಳವ್ರು.
ಬಾಳೆ ತೆಲೆಗೆ ಹಾಕೊಂಡಿದ್ರು ಸ್ವಾಮೀಜಿಗಳು. ಒಂದು ತಿಂಗಳ ತನ ಪರ್ಯಂತರ ಪ್ರವಚನ ನಡೆದ್ರು, ಯಾರು ದಾರು ಬಿಡವಲ್ಲ. ಯಾರು ಬಿಡ್ತಾರ್ರಿ? ಯಾ ಸ್ವಾಮೀಜಿಗಳು ಇಂಥವು ಎಷ್ಟೋ ಸ್ವಾಮೀಜಿಗಳು ಬಂದು ಹೋಗ್ಯಾರ. ಸಮಾಜ ಹಂಗೆ ಅದಲ್ರಿ. ಕೃಷ್ಣ ಹುಟ್ಟಿ ಬಂದ ಭೂಲೋಕದಲ್ಲಿ ಯಾರು ಬದಲಾಗ್ಯಾರ? ಕೃಷ್ಣನ ಕಾಲದಲ್ಲಿ ದುರ್ಯೋಧನನೇ ಬದಲಾಗಿಲ್ಲ. ಯಾಕೆ ಆಶಾ ಇಡ್ತಿ? ಇನ್ನೊಬ್ರು ಬದಲಾಗುವ ಅನ್ನೋ ಆಶಾ ಯಾಕ? ನನ್ನ ಗಂಡ ಬದಲಾಲಿ ಅನ್ನೋ ಆಶಾ ಯಾಕ? ಸುಮ್ಮನೆ ಬಯಸೋ. ಆದ್ರೆ ಒಳ್ಳೇದೇ ಆಯ್ತು, ಆಲಿಲ್ಲ ಅಂದ್ರು ಹೊಡಿ ನಿನಗಾಳಿ. ಇದಕ್ಕೆ ಕರ್ಮಯೋಗ ಅಂತ ಏನಂತಾರೆ? ಇದಕ್ಕೆ ತಿಲಿಗೆ ತಾಪಾಯ್ತು. ಸ್ವಾಮೀಜಿಗ ಹಣಮಂದಿರ ಗುಡಿಯಾಗ ಮಕ್ಕೊಂಡಿದ್ದ, ನಿದ್ದೆ ಹತ್ತವಲ್ಲಾಗಿತ್ತು. ಅಕಡೊಮ್ಮಿ ಇಕಡೊಮ್ಮಿ ಅವನ ಆರಾಧ್ಯ ದೈವ ಮುಂದೆ ಬಂದು ನಿತ್ತು. ವಿಷ್ಣು ಪರಮಾತ್ಮ ಬಂದ್ ನಿತ್ತ. ಯಾಕ ಮಗು ನಿದ್ದೆ ಬರಲ್ಲಾಗ್ಯದ ನಿನಗೆ? ಅವ ಅಂದ, ಹೇ ದೇವ್ರೇ, ಗಂಟಲ್ ಹರ್ಕೊಂಡು ಹೇಳಕತ್ತೀನಿ, ನಾ ಎಷ್ಟು ಕಷ್ಟ ಪಡಾಕತ್ತೀನಿ. ಜೋಳಿಗ್ಯಾಗೆಲ್ಲ ಬರೀ ಸಿಗರೇಟ್, ತಂಬಾಕ, ಚೀಟಿನಿ ಅದಾವ. ದಕ್ಷಿಣ ಅದೇ ಕುಡ್ರತಿ ಬೇಡ್ಲಕತ್ತೀನಿ. ಜನರಿಗೆ ತಿಳಿಯಂಗಿಲ್ಲೇನು? ಎಂಥ ಜನ ಇದು? ತಾಪಾಗ್ಯದ ಗುರುವೇ, ನಿದ್ದೆ ಬರಲ್ಲಾಗ್ಯದ. ಹೊಚ್ಚಪ್ಪ, ಆರಾಮ್ ಮಲಗೋ. ವಿಷ್ಣು ಪರಮಾತ್ಮ ಅಂದ, ಆರಾಮ ಮಲಗು. ಯಾಕ? ನಾನು ಅನಂತ ಕೋಟಿ ಬ್ರಹ್ಮಾಂಡದ ನಾಯಕ. ಈ ಜಗತ್ತೇ ನಾ ಹುಟ್ಸಿನು. 9 ಸಲ ಹುಟ್ಟಿ ಬಂದಿನು ಮಾರಾಯ. ಇದಕ್ಕ ಹುಟ್ಟಿ ಬಂದಿನ. ಒಮ್ಮೆ ರಾಮ ಆಗಿ ಬಂದಿನು, ರಾಜರು ಹೆಂಗ ಬದುಕಬೇಕು ಅನ್ನೋ ತೋರ್ಸಿನು ನಾ ಬದುಕಿ. ಒಮ್ಮೆ ಕೃಷ್ಣನಾಗಿ ಬಂದಿನ ನಾನು, ಒಮ್ಮೆ ಬುದ್ಧ, ಒಮ್ಮೆ ಮಹಾವೀರ. ಎಷ್ಟು ರೂಪನಾ ತಾಳಿ ಬಂದಿನಪ್ಪ. ಜಗತ್ತಿರಂಗೆ ಅದವು. ನಾ ಹುಟ್ಸಿರುವಂತ ಜಗತ್ತ ನನಗ ತಿಳಿವಾಲ್ತಿದು. ನೀ ಯಾಕ ತಲೆಯಾಗ ಹಾಕೊಂಡಿ? ಥಂಡಿಗಿರು. ಹೇಳೋ ಕಾಯಕ ಹೇಳು. ಏನ್ ಯಾಕೆ ಮಾಡೋರ್ಲಾಕ ಅವ್ರು? ನಿನಗೇನು ಮಾಡುತ್ತೋ ನೀ ಆರಾಮಿರು. ಇದು ಕರ್ಮಯೋಗ. ಕರ್ಮಯೋಗದ ಸಿದ್ಧಾಂತ ಏನು? ತಲೆಯಾಗ ಬಹಳ ಹಾಕೊಳ್ಳೋದಿಲ್ಲ, ನಕ್ಕೋತ ಇರೋದು. ಮತ್ತೆ ನಾವು ತಲೆಯಾಗ ಹಾಕೊಳ್ಳೋದತ್ ನಾವು ಆರಾಮಾಗಿದ್ದೀವಿ. ನಾವು ತಲೆಯಾಗ ಹಾಕೊಳಕತ್ತೇವಂದ್ರ ಏನಪ್ಪಾ, ಇವತ್ತು ಇಬ್ಬರೇ ಜನ ಅದಾರ, ತಾಪ ಚಾಲು ಆಗ್ತದ ನಮಗ. ನಿಮಗ ಬೈಯಾಕ ಚಾಲು ಮಾಡ್ತೇವ್ ನಾವು ಪ್ರವಚನದಾಗ. ನಮ್ಮ ಕರ್ಮಯೋಗ ಹೋಯ್ತು. ಹಿಂಗೊಂದು ಮನೆ ಇತ್ತು. ಅವ್ವ ಮಗಳು, ಅವ್ವ ಮಗ ಡ್ಯೂಟಿ ಮಾಡ್ತಿದ್ದ. ಅವ್ವ ಮುದಿಕಿ ಆಗಿದ್ಲು. ಅವರೇ ಕಸ ಉಡಿಸ್ತಿದ್ರು ಮನ್ಯಾಗ. ಸೊಸಿ ಕೈಯಾಗ ಕಸವರ್ಗಿ ಹಿಡಿತಿದ್ದಿಲ್ಲ. ಅದೇನು ಡ್ಯೂಟಿಗೆ ಹೋಗಿ ಬರಾಕಿ, ಡ್ಯೂಟಿ ಮುಗಿಸಿ ಬಂದ ಬಳಿಕ ಹಿಂಗ ಸೋಫಾ ಸೆಟ್ ಮೇಲೆ ಗಂಡು ಮಕ್ಳಿಗೆ ಕೊಟ್ಟಿರ್ತಾರಲ್ಲ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತು ಪೇಪರ್ ಓದ್ಕೋತ್ಕೊಂಡ್ರು. ಅವ್ವ ಮಗಳು ಇಬ್ರು ಪ್ಲಾನ್ ಹಾಕಿದ್ರು. ಹೆಂಗ್ ಮಾಡೋದು ಓದ್ತ ಅಕ್ಕಿ ಕೇಳಿದ್ನವ್ವ. ಹಿಂಗ್ ಮಾಡೋದು, ಆಕಿ ಬರ್ತಾಳ ಡ್ಯೂಟಿಯಿಂದ ಸಂಜೆ 4:45 ಬರ್ತಾಳ. ಆ ಟೈಮ್ದಾಗ ನೀ ಕಸ ಹುಡುಗ್ಲಿಕ್ಕೆ ಚಲೋ ಮಾಡು. ಅವ್ವ ನೀ ಕಸ ಹುಡುಗು, ನಾನು ನಿನ್ನ ಕೈಯಲ್ಲಿ ಕಸಗೋತೀನಿ. ಬಂದಿರ್ತಾಳ ಆಕಿ. ನಮ್ಮ ಅತ್ತಿ ಹುಡುಗಾಕತ್ತಾಳ, ಗಂಡ ಹುಡುಗಾಕತ್ತಾನ, ಅದು ಕೈಯಲ್ಲಿ ಕಸಗೋತಾಳ. ಇವ್ರ ತಲೆಯಾಗ ಆಯ್ತಲ್ಲ. ಬಂದ್ರ 4:30 ಆಯ್ತು. ಬಂದ್ಲಕ್ಕಿ ಬಿರಿ ಬಂದ್ಲು. ಕೈಕಾಲು ತಕೊಂಡು ಸೋಫಾ ಸೆಟ್ ಮೇಲೆ ಹಿಂಗೆ ಕೂತಿಳು. ಅವು ಹುಡುಗಲ್ಕತ್ತಿದ್ವು. ಮೊದಲು ಮಗ ಹುಡುಗಲ್ಕತ್ತಿದ್ದ. ಆಕಿ ಬಂದು ಕಸ್ಕೊಂಡ್ಲು. ದೊಡ್ಡ ಡ್ಯೂಟಿ ಮಾಡ್ತಿಪ್ಪ ನೀ, ನಿನಗ ಚಲೋ ಕಾಣಿಸಲ್ಲಪ್ಪ, ನೀ ದಣದ್ ಬಂದಿದ್ದಿ, ನಾ ಹುಡುಕ್ತೀನಿ ತಾತ ಅವು ಅಂದ್ಳು. ಇವ ಅಂದ, ಅವ್ವ ನಿನ್ನ ವಯಸ್ಸಾಗ್ಯದವ, ನಿನ್ನ ಮೊಳಕಾಲ್ ನುಸ್ತಾವ, ನಾ ಹರಿದ ಒಂದು ನಾ ಹುಡುಕ್ತೀನೋ ತಿಕ್ಕಿ. ಇವ ಅಲ್ಲಕತ್ತ. ಜಗಳ ನಡೀತ ಅವ್ವ ಮಗಳು. ನಾ ಹುಡುಕ್ತೀನೋ ಅಂದ್ರೆ ಈ ಅವ್ವ ಮಗಳು ತಲೆಯಾಗೇನು ಪಟಕ್ನ ಎದ್ದು ಬಂದು ಕೈಯಾಗ ತಗೋತಾಳತ್ತ ಕಸವರ್ಗಿ. ಕೊಡ್ರಿ ನಾ ಹುಡುಕ್ತೀನಿ ಅಂತೇಳಿ. ಸ್ವಶೀರೇಕಿ ಈಗಿನ ಕಾಲದ ಸ್ವಸ್ತ್ಯಾರ ಕತಿ ಇದು. ಪೇಪರ್ ಓದ್ಕೋತ ಹಿಂಗ್ ನೋಡ್ದು. ಏನ್ ನಡೆದ ನಿಮ್ದು ಕೇಳ ನೋಡ. ಹಿಂಗ್ ಮಾಡಕ ಮುದಿಕಿ ಆಗ್ಯಾಳ ಪಾಪ, ಮೊಳಕಾಲ್ ನೋಸ್ತಾವ, ನಾ ಹುಡುಕ್. ಜಗಾಡ್ದಾಗ ಅಟ್ಯಾನ್ ದೊಡ್ಡ ಜಗಾಡೋದು ಸಾದಾ ಅದ. ಇದ್ರೊಳಗೇನ್ ದೊಡ್ಡ ವಿಷಯ ಅದ. ಒಂದ್ ದಿವ್ಸ ನೀವ್ ಹುಡುಗು, ಒಂದ್ ದಿವ್ಸ ನೀವ್ ಹುಡುಗು, ಮುಗದೇ ಹೋಯ್ತಲ್ಲ. ಅಟ್ಯಾಕ್ ಜಗಾಡಕತ್ತಿ. ಜಡ್ಜ್ ತೀರ್ಮಾನ ಕೊಟ್ಬಿಟ್ಟೆ. ಏನು ಜಗತ್ತು.
ತಿಳುವಳಿಕೆ ಯಾವ್ದತ್ತೀರಿ ಈಗಿನ ಜಗತ್ನಾಗ? ಇಲ್ಲ, ಮಾಡಲ್ಲೇಕತ್ತಾರ ಅವರು. ನೀವು ಮನಿ ತುಂಬಾ ಕೆಲಸ ಮಾಡ್ತೀರಿ, ನಿಮ್ ಮಗಳಿಗೆ ಕರುಣೆ ಬರ್ತದೇನು? ನಮ್ಮವ್ ಮಾಡಕತ್ತಾಳ ಓಡಿ ಬರ್ತಾವ ಮಕ್ಕಳು. ಮಾಡತ್ತಾಳಕಿ ಮಗಳು ತಂದು ಕೊಡು ಬೆಡ್ ಮೇಲೆ ಚಾ ತಾಳಕಿ. ನಾನ್ ನೋಡ್ತಿರ್ತೇನೆ, ಅದಕ್ಕೆ ಹೇಳಕತ್ತೀನಿ. ಹೌದಾ? ಕರುಣೆ ಬರ್ತದ ನಮ್ಮ ಹುಡುಗರಿಗೆ? ನಮ್ಮವ್ ಇಟ್ಟು ಕೆಲಸ ಮಾಡಕತ್ತ ಬರ್ತೇನೆ ಕರುಣೆ? ಇಲ್ಲ. ಅಪ್ಪ ಒಂದು ಹೊಲಸು ಮಾಡಿದ್ರೆ ಮತ್ತಿಟ್ಟ ಹೊಲಸು ಮಾಡಿ ಹೋಗ್ತಾವ ಮಕ್ಕಳು. ಮಾಡು, ಆಳ ಮನುಷ್ಯ ಇದೀನಿ, ನಿನಗೆಲ್ಲ ಆಳ ಮನುಷ್ಯ ಅಂತ ಕರ್ಕೊಂಬಂದದ. ಕರಿ ಮಸಿಗಿನ ಏನ್ರಿ ಅರ್ಬಿಗೆ ಒಂದು ಕಿಮ್ಮತ್ ಇರ್ಬೇಕು, ಮನ್ಯಾಂದ ಹೆಣ್ಮಕ್ಳು ಕಿಮ್ಮತ್ತ ಇಲ್ಲ. ಮಾಡಲ್ಲ, ಯಾರು ಮಾಡಲ್ಲ. ನಮ್ಮ ಊರ್ ಕಡೆ ಕೆಲವೊಬ್ರು ಸಂಸ್ಕಾರವಂತರದ, ಗಂಡ ತನ್ನ ಕೆಲಸ ತಾನೇ ಮಾಡ್ಕೊತಾನ್ರಿ. ಹೇಳ್ತೀಗ ರವಿವಾರ ದಿವಸ ಎಣ್ಣೆ ಹಚ್ಚಿ ಎರಕ್ತಾನ್ರಿ ಅವ. ಅಂತ ಗಂಡ ಸಿಗಬೇಕವ್ರು ಬಹಳ ಪುಣ್ಯ ಬೇಕ್ರಿ, ಬೇಡಿ ಬಂದಿರ್ಬೇಕು. ಅದಕ್ಕೆ ಹೆಂಡತಿಗೆ ಎಲ್ಲಿ ಕೇಳಿರಿ, ತಲೆಗೆ ಎಣ್ಣೆ ಹಚ್ಚಿ ಎರಕೋ. ಅದ ಭಕ್ತಿವಂತರು ಅದಾರ, ಇಲ್ಲಂತ. ಕರ್ಮಯೋಗ, ಕರ್ಮಯೋಗದ ಸಿದ್ಧಾಂತ ಏನದಪ್ಪ ಅಂದ್ರ, ಕೆಲಸ ಮಾಡು, ನಿನಗೆ ಎಷ್ಟು ನಿಗತಟ್ಟು ಮಾಡು, ಆಸೆ ಇಟ್ಟು ಮಾಡು. ಸುಮ್ಮನೆ ಮಾಡು, ಮರ್ತು ಬಿಡು. ಸುಮ್ಮನೆ ಮಾಡು, ಮರ್ತು ಬಿಡು. ದೇವ್ರು ಹಂಗೆ ಅದನ್ರಿ. ಕೃಷ್ಣನ ಜೀವನ ನೋಡ್ರಿ, ನಕ್ಕೋತಿ ಅದಾನವ, ತೆಲಿಗೆ ತಾಪೆ ತಗೊಂಡಿಲ್ಲ, ಕಿಡಿಗೇಡಿತನ ಮಾಡ್ಕೋತಿ ಅದಾನವ. ತಾನು ನಗತಾನ, ಇನ್ನೊಬ್ರಿಗೂ ನಗಸ್ತಾನ, ಮಸ್ತದಾಗಿ ಅದನವ ಕೃಷ್ಣ. ಎಂದರೆ ಹಿಂಗ್ ತಿಳಿ ಕೇಸ್ಕೊಂಡ್ ಕೂತಾನ ಕೃಷ್ಣ. ಹೆಂಗ ಮಾಡ್ಲಿ, ಏನು ಮಾಡ್ಲಿ ಎಂದರೆ ಹಾಡ್ಕೋತು ಕುಣ್ಕೋತು ನಕ್ಕೋತು, ಯಾರಿಗಾರ ಚುಡಾಯಿಸ್ಕೋತು, ಅವ್ರಿಗೊಟ್ಟು ನಗಸಿ ತಾನು ಒಟ್ಟು ನಕ್ಕು, ಎಲ್ಲರಿಗೆ ತಿನ್ನಿಸ್ಲಕ್ ಕೊಟ್ಟು ತಾನು ಒಟ್ಟು ತಿಂದು. ಏನು ಜೀವನ ಕೃಷ್ಣಂದು? ಕೃಷ್ಣ ಇದೇ ಕಲಶಾನ. ಜೀವನದ ಒಂದು ಆಟದ್ರಿ, ಒಂದು ಆಟದ ಮಸ್ತಾಗಿ ಆಟ ಆಡ್ರಿ. ಯಾಕೆ ತಿಲಾಕ್ ತಾಪ್ ಮಾಡ್ಕೋತೀರಿ? ನಮ್ಮ ಹಣೆ ಬಾರ್ಕ್ ಸಿಕ್ಕ ನಿಂತ ಗಂಡ, ನಮ್ಮ ಹಣೆ ಬಾರ್ಕಿಂತ ಹುಟ್ಟ್ಯಾವ ಮಕ್ಕಳು. ಮತ್ತೆ ಏನು ಮಾಡಕ್ ಆಗ್ತದ? ಎಟ್ಟತಾವ್ ರೂಢಿ ಕದ್ದಿ ಕಡಿಯೋದು. ಅವ್ರ ರೂಢಿ ಕದ್ದಿ ಕಡ್ಲಿಕ್ಕೆ ಹೋಗಿ ನಾವು ಹಂಗೆ ಆಗ್ಬೇಕಾಗ್ತದೆ. ನಮ್ಮನ್ನು ನಾವು ಉದ್ಧಾರ ಆಗೋದಷ್ಟೇ. ಅದಕ್ಕೆ ಬಸವಣ್ಣ ಏನಂದ್ರು, ಪರ ಚಿಂತೆ ಯಮಗೆ ಕಯ್ಯ. ನಾವು ಉದ್ಧಾರ ಆಗ್ಲಿಕ್ಕತ್ತೀವಲ್ಲ ಅಷ್ಟೇ ನೋಡೋದು. ಸಾಧ್ಯ ಆಯ್ತು, ಬಾರವ ಚಂದ ನಡೆದ ಪ್ರವಚನ ಆಯ್ತೇವ, ಬರ್ತೀನೋ. ಬಂದಿರ್ತಾಳ, ಬರ್ಲಿಲ್ಲ ಆರಾಮ, ಎವ್ರಿಥಿಂಗ್ ಇಸ್ ಓಕೆ. ಎಷ್ಟು ಚಂದ ಅದ ಅನ್ನೋದು. ಚಂದ ಇಲ್ಲ, ಯಾರು ಇಲ್ಲ, ಮಸ್ತ್ ಅಲ್ರಿ ಇದು. ಸುಮ್ಮನೆ ಹುಡುಗರು ಚೌಮ್ಯ ಮಾಡ್ತಿರ್ತಾವ. ಬಂದವರೆಲ್ಲ ಫೋನ್ ಬರೋಣ, ಮತ್ತೆ ಯಾರು ಮಾತಾಡ್ತಾರ, ಯಾರೂ ಇಲ್ಲ. ಎಷ್ಟು ಆನಂದ ಅದ ರೀ. ನಾವ್ ಯಾರೂ ಇಲ್ಲ ತಿಳ್ಕೊರಿ, ನೀವು ಒಬ್ಬರೇ ಬಂದು ಕೂತ್ ಹೋಗ್ಬೇಕು ಇಲ್ಲಿ. ಆ ಟೈಮಿಗೆ ಇಲ್ಲಿ ಕೂತ್ ಹೋಗ್ಬೇಕು 5 ನಿಮಿಷ ಶಾಂತಿ. ಅದು ಕರ್ಮಯೋಗ. ಕರ್ಮ ಮಾಡು, ತಲೆಗೆ ಹಾಕೋಬೇಡ. ತಲೆ ಸ್ವಚ್ಛ ಆಗಿಟ್ಟುಕೊಂಡು ಕೆಲಸ ಮಾಡು, ಅದು ಕರ್ಮಯೋಗ. ಏನ್ ಮಾಡ್ತಿ ಮಾಡು, ಇದೇ ಅದೇ ಅಂತಲ್ಲ. ಅಡಿಗೆರೆ ಮಾಡು, ಧ್ಯಾನಾರೆ ಮಾಡು, ಜಪಾರೆ ಮಾಡು, ಕರ್ಮಯೋಗ. ನಾಳೆ ನಿಮಗೆ ಭಕ್ತಿ ಯೋಗದ ಬಗ್ಗೆ ಹೇಳ್ತೀನಿ. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಹಠಯೋಗ, ರಾಜಯೋಗ, ಏನು ಧ್ಯಾನದ ಪದ್ಧತಿಗಳು ಬಂದವ್ರಿ. ಆರ್ಟ್ ಆಫ್ ಲಿವಿಂಗ್ ಅದ ಫೌಂಡರ್ ರವಿಶಂಕರ್ ಅವರು ಸುದರ್ಶನ್ ಕ್ರಿಯಾ ಹೇಳ್ತಾರ. ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಋಷಿ ಪ್ರಭಾಕರ್ ಅವರು ಲಯ ಸಮಾಧಿ ಹೇಳ್ತಾರ. ಮಹೇಶ್ ಯೋಗಿ ಅಂತ ಒಬ್ರು ಆಗಿ ಹೋದ್ರು, ಅವರು ಒಂದು ಧ್ಯಾನ ಪದ್ಧತಿ ಹೇಳ್ತಾರೆ. ಟ್ರಾನ್ಸ್ಡೆನ್ಷಿಯಲ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಧ್ಯಾನದ ಹಲವಾರು ಪದ್ಧತಿಗಳು ಕಂಡು ಹಿಡಿದಾರೆ ಜಗತ್ನಾಗ. ಎಲ್ಲವೂ ತಿಳ್ಕೋಬೇಕಿದೆ ಹೆಂಗದ, ಯಾವ್ದು ಸಾಧಿಸ್ತದ ಅದು ಮಾಡೋದು, ಮಸ್ತ್ ಆಗಿರೋದು.